ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂತಂದರೆ, ಕಾರ್ಮಿಕ್ ನಾಟ್ಸ್ ಬದಲಾಗಿ ಅದು ನಮ್ಮ ಪ್ರೀವಿಯಸ್ ಲೈಫ್ ಆಗಿರ್ಬೋದು, ಅಥವಾ ಇದೇ ಲೈಫದ್ದನ್ನು ಏನಾದರೂ ಈಗ ಒಂದು 8-10 ವರ್ಷದ ಹಿಂದೆ ತಾವು ಏನಾದರೂ ಆ ಥರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಮಾಡಿದರೆ ಅದು ನಿಮ್ಮನ್ನು ಹಿಂದೆ ಕೇಳಿತಾ ಇರ್ತದೆ. ಸೊ ಯಾವ ಥರದ ಕರ್ಮವನ್ನು ಯಾವ ಥರ ರಿಪೇರಿ ಮಾಡ್ಕೋಬೇಕು, ಅದಕ್ಕೆ ಏನೆಲ್ಲ ರೆಮಿಡೀಸ್ ಇದೆ ಅಂತ ಇವತ್ತು ನಾವು ನೋಡೋಣ. ಓಕೆ, ಕಾರ್ಮಿಕ್ ನಾಟ್ಸ್ ಡಿಸಾಲ್ವ್ ಹೆಂಗೆ ಮಾಡಬೇಕು, ಯಾವ ವಿಷಯಗಳನ್ನು ನಾವು ಅನುಸರಿಸ್ಕೊಂಡು ಅಂದರೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬದಲಾಗಿ ಇವತ್ತು ಏನಂತ ಹೇಳಿ ನೋಡೋಣ. ಸಿ, ದೇರ್ ಆರ್ 3 ಕ್ರಿಸ್ಟಲ್ಸ್. ಇದು ಕ್ಲಿಯರ್ ಕ್ವಾರ್ಟ್ಸ್, ದಿಸ್ ಇಸ್ ಅಮೆಥಿಸ್ಟ್ ಆ್ಯಂಡ್ ದಿಸ್ ಇಸ್ ಜೇಡ್. ಓಕೆ, ತಾವು ಮೂರರೊಳಗೆ ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಡ್ರಿ ಇಂಟಿಟ್ಯೂವ್ಲಿ. ಓಕೆ, ಇದ್ರ ಮೇಲೆ ನಾವು ರೀಡಿಂಗ್ ಮಾಡೋಣ. ನಾನು ಇದೆರಡು ಈ ಕಡೆ ಇಡ್ತೀನಿ. ಸೊ ನಾವು ಈ ಕ್ಲಿಯರ್ ಕಾರ್ಡ್ಸ್ ತೊಗೊಳ್ಳೋಣ. ಓಕೆ, ಕ್ಲಿಯರ್ ಕಾರ್ಡ್ಸ್ ಏನು ಮಾಡ್ತೈತಿ ಅಂತ ನೀವು ಮೆಂಟಲ್ ಕ್ಲಾರಿಟಿ ಕೊಡ್ತೈತಿ ವಿಷಯಗಳ ಬದಲಾಗಿ. ಓಕೆ, ಎಸ್. See, this is a devil card and that is a judgment card, you know. Okay, 5 cards is enough. Wow, High Priestess. ಸೊ ತಾವು ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ಅಂದರೆ ನೀವು ಇದನ್ನು ಚೂಸ್ ಮಾಡ್ಕೊಂಡಿದ್ರಿ, ಕ್ಲಿಯರ್ ಕಾರ್ಡ್ಸ್ ಅದು ನೀವು ಬ್ರಾಸ್ಲೆಟನ್ನು ಯೂಸ್ ಮಾಡಿರಿ. ನಿಮಗೆ ಏನಾದರೂ ಮೆಂಟಲ್ ಕ್ಲಾರಿಟಿ ಇರದೇ ಹೋಗಿದ್ರೆ, ಮೆಂಟಲ್ ಕ್ಲಾರಿಟಿ ಒಳಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಅಥವಾ ಫಾಗಿ ಮೈಂಡ್ ಮೇಲೆ ಆಗ್ತಿತ್ತು ಅಂದರೆ ಒಂಥರ ಮಂಪ್ರ ಕವಿದಂಗೆ ಆಕತಿ. ನಮಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಇದರರ್ಥ ಯು ಆರ್ ನಾಟ್ ಎ ಗುಡ್ ಡಿಸಿಷನ್ ಮೇಕರ್ ಅಂತ. ಇನ್ನು ಡಿಸಿಷನ್ಸ್ ಮಾಡೋದ್ರೊಳಗೆ ಏನಾದರೂ ಪ್ರಾಬ್ಲಮ್ ಹಾಕಿದ್ರೆ ನೀವು ಕ್ಲಿಯರ್ ಕಾರ್ಡ್ಸ್ ಯೂಸ್ ಮಾಡಿರಿ. ಇದು ಹೆಂಗಂತಂದ್ರೆ ನಿಮ್ಮಲ್ಲಿರುವಂಥ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತದೆ. ಓಕೆ, ಈಗ ತಾವು ಯಾರೆಲ್ಲ ಅದು ಚೂಸ್ ಮಾಡ್ಕೊಂಡಿದ್ರಿ, ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿದ್ರಿ, ಅವರಿಗೆ ಏನು ರೀಡಿಂಗ್ ಬರ್ತಾಯಿದೆ ಅಂತ ನೋಡೋಣ. ನೋಡಿರಿ, ಇಲ್ಲೇನಿದೆ ಅಂತಂದ್ರೆ ಹೈ ಪ್ರಿಸ್ಟಸ್ ಕಾರ್ಡ್ ಇದೆ. ವಾವ್, ಹೈ ಪ್ರಿಸ್ಟಸ್ ಕಾರ್ಡ್ ಇದೆ. ನನಗನ್ಸಿದ ಮಟ್ಟಿಗೆ ನೀವು ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡೋಕತ್ತಿಲ್ಲ. ಓಕೆ, ಕಾರ್ಮಿಕ್ ನಾಟ್ಸ್ ಅಂತಂದ್ರೆ ನೀವು ಯಾವ ಲೂಪ್ದಾಗ ನಾಟ್ಸ್ ಅಂದ್ರೆ ಗಂಟೆ ಯಾವ ಲೂಪ್ದೊಳಗೆ ಸಿಕ್ಕ ಹಾಕ್ಕೊಂಡಿರಿ ಅಂತಂದು ಹೇಳಿ ಇವತ್ತು ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಪೇಜ್ ಆಫ್ ಪೆಂಟಿಕಲ್ಸ್ ಆಯ್ತು ಜಜ್ಮೆಂಟ್ ಆ್ಯಂಡ್ ಡೆವಿಲ್. ಜಜ್ಮೆಂಟ್ ಆ್ಯಂಡ್ ಡೆವಿಲ್ ಮೇಜರ್ ಕಾರ್ಡ್ಸ್. ಜಜ್ಮೆಂಟ್ ನಿಮ್ಮದು ಲಾಸ್ಟ್ ಬರ್ತದೆ ಹೇಳ್ತೈತೆ, ಲಾಸ್ಟ್ ಬರ್ತದೆ. ಡೆವಿಲಿಶ್ ಎನರ್ಜಿ ಏನು ಹೇಳ್ತೈತಿ ಅಂತಂತಂದ್ರೆ, ಒಂದು ಪ್ರೀವಿಯಸ್ ಲೈಫದ್ದು ಅದು ಇಲ್ಲಿ ಬಂದೈತಿ. ಆಮೇಲೆ ಇಲ್ಲಿನೂ ಮತ್ತಾರೋ ಇಲ್ಲಿನೂ ಬೇರೆ ಥರ್ಡ್ ಪರ್ಸನದ್ದು ಕೈವಾಡ ಐತಿ. ಇಲ್ಲಿ ಥರ್ಡ್ ಪರ್ಸನದ್ದು ಕೈವಾಡ ಐತಿ. ಅಂದರೆ ಹೆಂಗೆ ಅಂತಂತಂದ್ರೆ, ಉರಿಯು ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿದಂಗೆ. ಈಗ ಮೊದಲು ಹೆಂಗೆ ಹಾಕಿತ್ತು ಅಂತ, ಈಗ ನನಗೆ ಅನಿಸಿದ ಮಟ್ಟಿಗೆ ನಿಮಗೆ ಏನು ಪ್ರಾಬ್ಲಮ್ ಇರ್ಬೋದು ಅಂತಂತಂದ್ರೆ, ಫೈನಾನ್ಷಿಯಲ್ ಕಂಡೀಷನ್ ವೀಕ್. ಓಕೆ, ಅಪಾರ್ಚುನಿಟೀಸ್ ಬರ್ತಿರ್ತಾವೆ, ಮನ್ಯಾಗ ದುಡ್ಡು ಬರ್ತೈತಿ. ಅದು ನಾವು ಹೇಳ್ತಾರಲ್ಲ, ಮನ್ಯಾಗ ಬಂದ್ರೆ ಒಟ್ಟು ನಿಲ್ಲಂಗೆ ಇಲ್ಲರಿ, ದುಡ್ಡು ಯಾವಾಗ ಬಂತು ಯಾವಾಗ ಹೋತು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ ನಮ್ಗೆ. ಕೆಲವೊಂದು ಸರ್ತಿ ಏನು ತೋರಿಸುತ್ತೆ ಅಂದರೆ, ಇದು ನಿಮ್ಮದು ಬೇಜವಾಬ್ದಾರಿತನ, ಜನರನ್ನ ಲಘುವಂಗೆ ನಂಬುವುದು. ಆಮೇಲೆ ಯಾವುದರೇ ವಿಷಯಗಳ ಬದಲಾಗಿ ನಮಗೆ ನಾಲೆಜ್ ಇರಲಾರ್ದು ಮತ್ತೊಬ್ಬರು ಅಡ್ವೈಸ್ ಕೇಳಬೇಕು ಮಾಡಬೇಕು ಅನ್ನೋದ್ರದ್ದು ನಿಮಗೆ ಅಷ್ಟು ಗುರುತಾಗಂಗಿಲ್ಲ. ಅಂದರೆ ಪಟ್ಟಂತ ಡಿಸಿಷನ್ ತೊಗೊಂಡ್ಬಿಡೋದು, ಎಲ್ಲನೂ ದುಡ್ಡು ಇನ್ವೆಸ್ಟ್ ಮಾಡೋದು, ದುಡ್ಡು ಯಾರಿಗಾದರೂ ಎತ್ತಿ ಕೊಟ್ಟು ಬಿಡೋದು, ಅಥವಾ ತಂದಿಟ್ಟದ್ದು ದುಡ್ಡು ಇಲ್ಲಿ ಸಲ್ಲದ ವಿಷಯಗಳಿಗೆಲ್ಲ ಖರ್ಚಾಗಿ ಹೋಗಿಬಿಡೋದು.
ಈ ಥರದ ವಿಷಯ ಅವು ಯಾವಾಗ ಆಗ್ತಾವೆ ಅಂತಂತಂದರೆ ಒಂದು ಸರ್ತಿ ಡೆವಿಲಿಶ್ ಎನರ್ಜಿ ಏನು ತೋರಿಸ್ತೈತೆ ಅಂದ್ರೆ ಹೊರಗಿಂದನೂ ಏನಾರೇ ಬಂದಿರ್ತೈತಿ. ಗೊತ್ತಾತ್ಲ ನಿಮಗೆ ನಾ ಏನು ಹೇಳತ್ತೇನಂತಂದು ಹೇಳಿ? ಹೊರಗಿಂದನೂ ಏನಾರೇ ಬಂದಿರ್ತೈತಿ, ಅದು ಎಲ್ಲ ಕುಡ್ಕೊಂಡ್ಬಿಡ್ತೈತಿ. ಹೆಂಗಂತಂದ್ರೆ ಒಂಥರ ಮಂಗ್ಯ ಸೆರೆ ಕುಡ್ದಂಗೆ, ಮತ್ತು ಸೆರೆ ಕುಡ್ದ್ಮೇಲೆ ಅದಕ್ಕೆ ಚೂಳು ಕಚ್ಚದಂಗೆ, ಆಮೇಲೆ ಅದಕ್ಕೆ ದೇವ್ ಹಿಡ್ಕೊಂಡಂಗೆ. ಅಂದರೆ ಪರಿಸ್ಥಿತಿ ಎಷ್ಟು ಚಲೋ ಆಗ್ತಿರ್ಬೋದು ನೋಡ್ರಿ. ಬಿಲ್ಕುಲ್ ಅದನ್ನು ತೋರಿಸ್ತದಿಲ್ಲ. ಈಗ ಹೆಂಗಂತಂದ್ರೆ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾವೆ, ಬಟ್ ನಿಮಗೆ ಅದ್ರ ಕಡೆ ಬರ್ತಾವೆ ಹೋಗಿಬಿಡ್ತಾವೆ. ನೀವು ಅದರದ್ದು ನನಗನ್ಸಿದ ಮಟ್ಟಿಗೆ ನೀವು ಅದರದ್ದು ಅದರದ್ದು ಏನಾದರೂ ನೀವು ಬೆನಿಫಿಟ್ ತೊಗೊಳಕ್ಕೂ ಆಗೋದಿಲ್ಲ ನನಗನ್ಸಿದ ಮಟ್ಟಿಗೆ. ಸೊ ಇಲ್ಲೇ ಫೈನಾನ್ಷಿಯಲ್ ಒಂಥರ ಲ್ಯಾಕಿಂಗ್ ಅಂತ ತೋರಿಸ್ತೈತಿ ಇಲ್ಲಿ. ಮತ್ತು ನನಗನ್ಸಿದ ಮಟ್ಟಿಗೆ ನೀವು ಹೆಂಗಿರಬೇಕು ಅಂತಂದ್ರೆ, ಈಗ ಡೆವಿಲಿಶ್ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ ಒಂಥರ ಆಬ್ಸೆಷನ್ ಮನುಷ್ಯಾಗ. ಅಂದರೆ ನಿಮ್ಮ ಮೆಂಟಲ್ ಕಂಡೀಷನ್ ಬದಲಾಗಿ ಹೇಳಾಕತ್ತೆ ನಾ. ಓಕೆ, ಹೈ ಪ್ರಿಸ್ಟಸ್ ಕಾರ್ಡ್ ಶೋಸ್ ಸಮ್ ಸೀಕ್ರೆಟ್ಸ್ ಆರ್ ದೇರ್. ಸೊ ಡೆವಿಲಿಶ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ ನನಗನ್ಸೋ ಮಟ್ಟಿಗೆ ನಿಮಗೆ ಯಾವುದೇ ವಿಷಯದ ಬದಲಾಗಿ ಆಬ್ಸೆಷನ್ ಇರ್ಬೋದು. ಕೆಲವೊಬ್ರು ಹೆಂಗಿರ್ತಾರೆ, ಆಬ್ಸೆಷನ್ ಅಂತಂದ್ರೆ ಆಲ್ಕೋಹಾಲ್ ಆಯ್ತು, ಮತ್ತೇನಾದ್ರೂ ಹೆಣ್ಣು ಹೊಣ್ಣು ಮಣ್ಣು ಎಲ್ಲ ಇದ್ರ ಜೊತೆಗೇನೆ, ಅಥವಾ ಒಂದು ಹಿಂಗನೂ ಆಯ್ತು. ನೀವು ಸೋಷಿಯಲ್ ಮೀಡಿಯಾ ಸ್ಕ್ರೋಲನ್ನು ಮಾಡ್ತಿರ್ಬೋದು. ಸೋಷಿಯಲ್ ಮೀಡಿಯಾ ಅಂತಂದ್ರೆ ರಾಹು. ಓಕೆ, ಬಿಕಾಸ್ ದಿಸ್ ಇಸ್ ಅ ಬಿಗ್ ನೆಟ್ವರ್ಕ್ ಅಲ್ಲ. ಸೊ 11th ಹೌಸ್ ತೋರಿಸ್ತದೆ. ನೀವು ಸ್ಕ್ರೋಲ್ ಮಾಡ್ಕೊತ ಕುಂತಂಗ ಆಮೇಲೆ 2 ತಾಸು ಹೊತ್ತೋ 3 ತಾಸು ಹೊತ್ತೋ ಗೊತ್ತಾಗಿರಂಗಿಲ್ಲ ನಿಮಗೆ. ಎದ್ದು ನೋಡಿದಾಗ ಒಮ್ಮೆ ಅಯ್ಯೋ ನಾನು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನ ಇದ್ರ ಮೇಲೆ ಅಂತ ಅವಾಗ ನಿಮಗೆ ಅನಿಸುತ್ತೆ. ಆ ಥರನೂ ಇರ್ಬೋದು. ಅಥವಾ ಹೆಂಗಿರ್ತೈತಿ ಕೋಡಿಪೆಂಡೆನ್ಸಿ ಅಂತಂತ ನಿಮಗೆ ನಿಮ್ಮ ಮೇಲೆ ಭರೋಸೆ ಇರೋಂಗಿಲ್ಲ. ಮಾರ್ಕೆಟಿಗೆ ಹೋಗಿ ಏನಾರು ಸಾಮಾನು ತೊಗೋಬೇಕಂತ ಧೈರ್ಯ ಆಗ್ತಿರಲ್ಲ. ಅದಕ್ಕೆ ಮತ್ತೊಬ್ರದ್ದು ಒಪಿನಿಯನ್ ಬೇಕು, ಬೇರೆದವ್ರದ್ದು ವ್ಯಾಲಿಡೇಷನ್ ಬೇಕು. ನಮಗದು ಸೂಟ್ ಆಗ್ತೈತೋ ಇಲ್ಲ ಅಂತ ಅದನ್ನು ಮಂದಿನೇ ಹೇಳ್ಬೇಕು. ಇದು ಆ ಡೆವಿಲಿನ ತಲೆ ಮೇಲೆ ಅದೊಂದು ಸ್ಟಾರ್ದು ಇದನ್ನ ನೋಡ್ರಿ, ಅದು ಎಲ್ಲೂ ಕಟ್ ಆಗಂಗಿಲ್ಲ. ಅದು ಹಂಗೆ ಕಂಟಿನ್ಯೂಸ್ ಹಂಗೆ ನೀವು ಅದನ್ನು ಹಿಂಗೆ ಮಾಡಿ ನೋಡ್ರಿ, ನೀವು ಅದನ್ನು ಆ ಮಾರ್ಕ್ ಅದು ಹಂಗೆ ಬರ್ತದೆ. ಅದನ್ನು ನೀವು ಪೆನ್ ಎತ್ತಬೇಕು ಅನ್ನೋಂಥದ್ದು ಇರೋಂಗಿಲ್ಲ. ಒಂದಕ್ಕೊಂದು ಜಾಯಿಂಟ್ ಆಗ್ತದೆ ಅಲ್ಲಿಂದಲ್ಲೇ. ಅಂದ್ರೆ ದಟ್ ಈಸ್ ಅ ಲೂಪ್. ಅದು ಆ ಥರದ ಲೂಪ್ನ್ಯಾಗ ನಿಮ್ಮನ್ನು ಹಾಕಿಸ್ತತಿ. ಇದು ಹೆಂಗಂತಂದ್ರೆ ದಟ್ ಈಸ್ ಅ ಕಾರ್ಮಿಕ್ ನಾಟ್. ಅದು ಡೆವಿಲ್ ಅಂದರೆ ಏನಂತಂದ್ರೆ ಆಬ್ಸೆಷನ್. ನೀವು ಯಾವುದೇ ವಿಷಯದಾಗೂ ಇರ್ಬೋದು. ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ಚೂಸ್ ಮಾಡ್ಕೊಂಡಿರಲ್ಲ ಅವ್ರಿಗೆ ಇದು ಇರ್ಬೋದು. ನನಗನ್ಸೋ ಮಟ್ಟಿಗೆ ಯು ಆರ್ ಸರೌಂಡೆಡ್ ಬೈ ಸಮ್ ನೆಗೆಟಿವ್ ಎನರ್ಜೀಸ್ ಆಲ್ಸೋ. ಅವು ಇರ್ಬೋದು, ಅವು ಹೊರಗಿಂದ ಬಂದದ್ದು. ಆಮೇಲೆ ಯಾವಾಗಲೂ ನಿಮಗೆ ಇಮೋಷ್ನಲ್ ಲೈಫ್ದೊಳಗೆ ನಿಮಗೆ ಕಂಟೆಂಟೆಡ್ ಅಂತ ಫೀಲ್ ಆಗಂಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂತಂದು ಆಗಂಗಿಲ್ಲ. ನೀವು ಯಾರ ಹತ್ರ ಹೋಗಿರ್ತೀರಿ, ನೀವೆಲ್ಲ ಟೈಮ್ ಹಾಕ್ತೀರಿ, ಎನರ್ಜಿ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಬಟ್ ಆ ಕಡೆಯಿಂದ ನಿಮಗೆ ಏನಷ್ಟು ರೆಸ್ಪಾನ್ಸ ಸಿಗಂಗಿಲ್ಲ. ನಿಮಗೆ ಅನಿಸುತ್ತೆ ಆಮೇಲೆ ಅಯ್ಯೋ ಹಿಂಗೆ ಯಾಕಾಯ್ತು ಅಂತಂದು ಹೇಳಿ. ನನಗನ್ಸಿಬಿಟ್ಟು ನೀವು ಅಂಥವ್ರನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಿ. ಹೆಂಗಿರ್ತೈತಿ ಅಂತ ನೋಡಿರಿ. ಈಗ ಡೆವಿಲಿಶ್ ಎನರ್ಜಿ ನಮ್ಮ ಹತ್ರ ಇತ್ತಂತಂದ್ರೆ ಅದು ಡೆವಿಲ್ ಎನರ್ಜಿನೇ ಅಟ್ರ್ಯಾಕ್ಟ್ ಮಾಡ್ತೈತಲ್ಲ. ನನಗನ್ಸಿಬಿಟ್ಟಿಗೆ ನಿಮಗೆ ಯಾರಾದರೂ ಮೋಸ ಗೀಸ ಮಾಡೋರು, ನಿಮಗೆ ಯಾರಾದರೂ ನಿಮ್ಮ ಹಿಂದಿಂದ ನಿಮಗೆ ಅಂದರೆ ನಿಮ್ಮ ಹಿಂದಿಂದ ಬ್ಯಾಕ್ ಬಿಚ್ಚಿಂಗ್ ಮಾಡೋರು, ಆ ಥರ ಏನು ಜನ ಇರ್ತಾರಲ್ಲ, ನೀವು ಅಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀರಿ. ಯಾಕಂದರೆ ನಿಮ್ಮಲ್ಲೇ ಮೊದಲು ಸುಧಾರಣೆ ಇಲ್ಲ. ನೀವು ಆ್ಯಕ್ಚುಲಿ ಆ ಡೆವಿಲ್ ಕಾರ್ಡ್ ಏನೈತಲ್ಲ, ನೀವು ಅದರಾಗಿಂದ ಹೊರಗೆ ಬರಬೇಕು ಮೊದಲು. ಅದು ಆಬ್ಸೆಷನ್ ಅಂತಂದ್ರೆ ಹೆಂಗೆ ಅಂತಂದ್ರೆ ನಿಮಗೆ ಯಾರಾದರೂ ಅನ್ನೋ ಒಂಥರ ಯು ಆರ್ ಸರ್ಚಿಂಗ್ ಫಾರ್ ಎ ಇಮೋಷ್ನಲ್ ಸಪೋರ್ಟ್ ಆಲ್ಸೋ. ನೀವು ಯಾವುದೇ ಥರದ್ದಂತ ಇಟ್ಕೋರಿ. ಅಂದರೆ ಒಟ್ಟು ನಿಮಗೆ ಏನು ಬೇಕು ಅನ್ನೋದಲ್ಲಿ ಕ್ಲಾರಿಟಿನ ಇರೋಂಗಿಲ್ಲ, ಮೆಂಟಲ್ ಕ್ಲಾರಿಟಿ ಇರೋಂಗಿಲ್ಲ. ನನಗೇನು ಬೇಕು ಅಂತ ಯಾವಾಗಿದ್ದರೂ ಇನ್ನೊಬ್ಬರ ಆಸರೆಯನ್ನು ನೀವು ಹುಡುಕ್ತಿರ್ತೀರಿ. ಯಾರಾದರೂ ನಿಮಗೆ ಯಾರಾದರೂ ಹತ್ರ ಬಂತಂದು ಇಟ್ಕೋರಿ. ನೀವು ಅವ್ರಿಗೊಂಥರ ಅವ್ರನ್ನ ಯು ಟ್ರೀಟ್ ದಮ್ ಲೈಕ್ ಅ ಹ್ಯಾಂಗರ್. ಬಟ್ಟೆ ಜೊತೆ ಹಾಕೋಕೊಂದು ಹ್ಯಾಂಗರ್ ಹೆಂಗೆ ಬೇಕಾಗಿರ್ತದಲ್ಲ ಹಂಗೆ ಹೋಗಿ. ಸೊ ನೀವು ಆ ಥರ ಇದನ್ನು ಮಾಡ್ತಿರ್ಬೋದು. ಸೊ ಎಷ್ಟಾಕತಿ ಅಷ್ಟು ನೀವು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೀವು ಕೆಲಸ ಮಾಡಬೇಕು ಮೊದಲು. ಆಮೇಲೆ ಯಾವುದಾದ್ರೂ ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ನಿಮ್ಮ ಆಸ್ಪಾಸ್ ಎಲ್ಲೋ ಕೆಟ್ಟ ಎನರ್ಜಿಗಳು ಹೊರಗಿಂದ ಬಂದದ್ದು ಅದಾವೆ, ಯಾರೇ ಕಳಿಸಿದ್ದೂ ಇರ್ಬೋದು. ಆ ಥರದ ಎನರ್ಜಿಗಳು ನಿಮ್ಮಲ್ಲಿ ಅದಾವೆ. ಸೊ ಅದು ಹೆಂಗೈತಿ ಅಂತಂತಂದ್ರೆ ಅವು ಒಂದಿಲ್ಲ ಒಂದು ರೀತಿಯಿಂದ ಮೊದಲೇ ನೀವು ಹಂಗೆ ಇರೋದಕ್ಕೂ, ನೀವು ಪ್ರೀವಿಯಸ್ ಬರ್ತಿಂದ ತೊಗೊಂಡು ಬಂದಿರೋದಕ್ಕೂ ಮತ್ತು ಇಲ್ಲಿನೂ ಹಂಗೆ ಆಗಿರೋದಕ್ಕೂ ಅದೆಲ್ಲ ಮಿಕ್ಸರ್, ಇಟ್ಸ್ ಅ ಹೋಪ್ಲೆಸ್ ಮಿಕ್ಸರ್. ಅದ್ರೊಳಗೆ ಹಾಕ್ಕೊಂಡು ಒಂದು ಲೂಪ್ದಾಗ ಹಾಕ್ಕೊಂಡಿರಿ ನೀವು. ನಿಮಗೆ ಅನಿಸ್ತೈತಿ ನಾ ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿದ್ದೇನಲ್ಲ, ನಾ ಮತ್ತು ವಾಪಸ್ ಇಲ್ಲೇ ಬಂದೇನಲ್ಲ, ಅದೇ ಜಾಗಕ್ಕೆ ಬಂದೇನಲ್ಲ. ಅವೆಲ್ಲ ಏನಂತಾರೆ, ಆ ಎನರ್ಜೀಸ್ ಹಂಗೆ ಮಾಡ್ತಿರೋದು. ಆ ಎನರ್ಜೀಸ್ ಹಂಗೆ ಮಾಡಿಸ್ತಿರ್ತಾವೆ ನಿಮ್ಮ ಕಡೆಯಿಂದ. ನೀವು ಎಷ್ಟು ದೂರ ಹೋದ್ರೂ ಸುತ್ತಮುತ್ತ ಸುತ್ತಾಕಿ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬರ್ತೀರಿ ನೀವು.
ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಅದು ಇದಂತೂ ಪಕ್ಕಾ ಪಾಸ್ಟ್ ಲೈಫ್ ಅದು. ಓಕೆ, ಪಾಸ್ಟ್ ಲೈಫ್ ಕನೆಕ್ಷನ್ ಹೆಂಗಂತಂತಂದ್ರೆ ನಮಗೆ ಸ್ಪಿರಿಟ್ ಗೈಡ್ಸ್ ಇರ್ತಾರೆ. ಕೆಲವರಿಗೆ ಕಣ್ಣಿಗೆ ಕಾಣಂಗಿಲ್ಲ, ಕೆಲವೊಬ್ರಿಗೆ ನಿಮ್ಮ ಆಸ್ಪಾಸನೇ ಇರ್ತಾರೆ ಅವ್ರು. ಅಂದರೆ ನಿಮಗೆ ಬೇಕಾದ ತಂದೆ ತಾಯಿ ಅಣ್ಣ ತಮ್ಮರು ಅವರು ಇವರು ಅಂತದಕ್ಕೆ ಅಂದ್ರೆ ಅವ್ರದ್ದು ಎಕ್ಸಿಸ್ಟೆನ್ಸ್ ಇರ್ತೈತೆ ನಿಮ್ದು ಆಸ್ಪಾಸ. ಅವ್ರು ನಿಮಗೆಲ್ಲ ಹೇಳ್ತಿರ್ತಾರೆ ಮಾಡ್ತಿರ್ತಾರೆ. ಆದರೆ ಹೆಂಗೈತಿ ಅಂತಂತಂದ್ರೆ ನಿಮ್ಮಲ್ಲಿ ಈ ಥರದ್ದು ಅದೇನು ಎನರ್ಜಿ ಇತ್ತಲ್ಲ, ಆ ಎನರ್ಜಿ ಅವ್ರು ಮಾತಾಡ್ಟ ಕೇಳೋಕೆ ಕೊಡೋದಿಲ್ಲ. ಅದು ಹೆಂಗೆ ಮಾಡ್ತೈತಿ ಅಂತಂದರೆ, ನಾವು ಪ್ರಾಣಿಗಳ್ನ ಹೆಂಗೆ ಚೈನ್ ಹಾಕಿ ಇಟ್ಟಿರ್ತೀವಲ್ಲ, ಅದು ಹಂಗೆ ಇಟ್ಕೊಂಡಿರ್ತೈತಿ ತನ್ನ ಹತ್ರ. ಚೈನ್ ಹಾಕಿನೇ ಇಟ್ಕೊಂಡ್ಬಿಟ್ಟಿರ್ತೈತೆ. ಸೊ ನಮಗೆ ಗೊತ್ತಾಗಂಗಿಲ್ಲ ಏನು ಮಾಡ್ಬೇಕಂತ. ನನಗೆ ಅನ್ಸೋ ಮಟ್ಟಿಗೆ ನಿಮಗೆ ಯಾರಾದರೂ ಒಳ್ಳೇದನ್ನ ಯಾರು ಹೇಳಿದ್ರೆ ಕೇಳಿದರೆ ನೀವು ಅದ್ರ ಮೇಲೆ ಅದ್ರ ಮೇಲೆ ಲಕ್ಷ ಕೊಡೋದಿಲ್ಲ ಅಂತ ಅನಿಸತ್ತೆ ನನಗೆ. ಯಾಕೆ ನಿಮಗೆ ಹಂಗೆ ಅನಿಸ್ತತಿ ಅಂತಂದ್ರೆ ನಿಮ್ಮಲ್ಲಿ ಆ ಎನರ್ಜಿ ಅದನ್ನು ಮಾಡಿಸ್ಕೊಡೋದಿಲ್ಲ. ಹೆಂಗಿರ್ತೈತಿ, ದೈವಿ ಶಕ್ತಿ ಮತ್ತು ದುಷ್ಟಶಕ್ತಿ ಎರಡೂ ಕರ್ನಾಟಕ ದುಷ್ಟಶಕ್ತಿಗೆ ಜಾಸ್ತಿ ಇದನ್ನಿರ್ತೈತಿ. ದುಷ್ಟಶಕ್ತಿಗೆ ಜಾಸ್ತಿ ಧೈರ್ಯ ಇರ್ತೈತೆ. ಅದಕ್ಕೆ ಪವರ್ ಜಾಸ್ತಿ ಇರ್ತೈತೆ ಅದ್ರೊಳಗೆ. ಅದು ಈಗ ನೋಡ್ರಿ, ಮತ್ತು ಇಷ್ಟೆಲ್ಲ ಆದಮೇಲೆ ಅವರು ಎಲ್ಲ ದೇವತೆಗಳೆಲ್ಲ ಕೂಡಿ ಮತ್ತು ದುರ್ಗಮ್ಮನ ಯಾಕೆ ತಯಾರು ಮಾಡಿದ್ರು? ಮತ್ತು ಅವ್ರು ಯಾರೇ ಒಬ್ಬರು ಬಡ್ದಾಡಕ್ಕೆ ಹೋಗ್ಬೇಕಾಗಿತ್ತಲ್ಲ, ಆಗಲಿಲ್ಲ ಅವ್ರ ಕೈಲೇ. ಅಂದರೆ ಎಲ್ಲ ಕಡೆಯಿಂದ ಎನರ್ಜಿ ತೊಗೊಂಬಂದ್ರೆ ಅವ್ರು ಎಲ್ಲ ಕನ್ನಡನೇ ಎನರ್ಜಿ ತೊಗೊಂಡು ಬಂದು ಅದನ್ನು ಒಟ್ಟುಗೂಡಿಸಿ ದುರ್ಗಾದೇವಿ ತಯಾರಾದ್ಲು. ಆಮೇಲೆ ಆಕೆ ದುಷ್ಟರನ್ನ ಸಂಹಾರ ಮಾಡಿದ್ಲು. ಇಲ್ಲಾಂದ್ರೆ ಯಾರು ಒಬ್ಬರೇ ಮಾಡೋಕ್ಕಾಕಿತ್ತು, ಇದು ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಹೆಂಗಂತಂದ್ರೆ ಯಾರೇ ಮಾಡಿದ್ರೆ ಅವ್ರ ಕಡೆ ನೀವು ಅವ್ರ ಮಾತಿಗೆ ಕೇಳಬೇಕು ನೀವು. ಖರೆ ಅಂತಂದರು ಸ್ಪಿರಿಟ್ ಗೈಡ್ಸ್ ಹೆಂಗಿರ್ತಾರೆ ಅಂತಂದ್ರೆ ಹೇಳ್ತಾರೆ. ನೀವು ಕೇಳಲಿಲ್ಲ ಅಂತ ಇಟ್ಕೊಡ್ರಿ. ಈಗ ಅದಕ್ಕೆ ನೀವು ಸಬ್ಕಾನ್ಷಿಯಸ್ ಮೈಂಡ್ ತೊಗೋರಿ. ಓಕೆ, ಸಬ್ಕಾನ್ಷಿಯಸ್ ಯಾವಾಗ ನೀವು ತಪ್ಪು ಕೆಲಸ ಮಾಡ್ತಿದ್ರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡ್ತೈತೆ. ಅದು ಹೇಳ್ತೈತಿ, ದಿಸ್ ಈಸ್ ಅ ರಾಂಗ್ ವೇ, ಡೋಂಟ್ ಡೂ ಇಟ್ ಅಂತಂದು ಹೇಳಿ. ನಾವು ಅದು ಎಷ್ಟು ಸರ್ತಿ ಹೇಳಿ ಅದು ಹೇಳ್ತೈತೆ ನೀವು ಕಂಟಿನ್ಯೂಸ್ಲಿ ನೀವು ಅದನ್ನು ಮಾಡಾಕತ್ತೀರಿ ಅಂತ ತಿಳ್ಕೊಳ್ಳೋದು. ಬ್ಯಾಡ್ ಅಂದ ದಾರಿಯೊಳಗೆ ನೀವು ಹೊಂಟ್ರಿ ಅಂದ್ರೆ ಮಲ್ಕೊಂಡ್ಬಿಡ್ತೈತೆ ಅದು. ನಿಮಗೆ ಗೊತ್ತೈತಿ, ನಾವು ಎಷ್ಟೋ ಸರ್ತಿ ಬೈತೇವೆ ಮಂದಿನ, ಇದೇನು ಮನುಷ್ಯ ಆಯಿತು ಏನಾಯಿತು, ಇದು ಒಂದು ಸ್ವಲ್ಪ ಫೀಲ್ ಆಗ್ತೈತೋ ಏನಿಲ್ಲ ಅಂತ. ಯಾಕೆ ಫೀಲ್ ಆಗೋದಿಲ್ಲ ಗೊತ್ತೈತನ, ಅದು ಸಬ್ಕಾನ್ಷಿಯಸ್ ಮೈಂಡ್ ಮಲ್ಕೊಂಡ್ಬಿಟ್ಟಿರ್ತೈತೆ. ಅದು ಏನಾರು ಹಾಳಾಗಿ ಹೋಗಿ ಅಂತಂದು ಹೇಳಿ ಬಿಟ್ಬಿಡ್ತೈತೆ ಅದು ಕೊನೆ. ಹೇಳಿದ್ದನ್ನು ಅದಕ್ಕೆ ಹೇಳೋದು, ಅಂತರಾಳದ ಆ ಮಾತಿಗೆ ನೀವು ಬೆಲೆ ಕೊಡಬೇಕು ಅಂತ ಅದಕ್ಕೆ ಹೇಳೋದು ಅಂತಂದ್ರೆ ಅದ್ರ ಸಲುವಾಗಿ ದಟ್ ಈಸ್ ಅ ಇನ್ನರ್ ಗೈಡೆನ್ಸ್. ನೀವೆಲ್ಲ ಸರಿಯಾಗಿ ಕೆಲಸಗಳನ್ನ ನೋಡ್ರಿ. ಈ ಥರದ ಎನರ್ಜಿಗಳು ನಿಮ್ಮ ಸುತ್ತಮುತ್ತ ಇದ್ದಾಗ ನೀವು ಅದರಿಂದ ನೀವು ದಾಟಿ ಹೋಗ್ತಿದ್ದಾಗ ನೀವು ಸ್ವಲ್ಪ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು ಹೇಳಿದವ್ರು ಕೇಳೋದು ಮಾಡೋದು, ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅನ್ನೋದನ್ನು ಇಷ್ಟಾದರೂ ನಿಮಗೆ ಏನಾದರೂ ನೋಡಕ್ಕೆ ಬಂತು ಅಂತಂದ್ರೆ ನೀವು ಆ ಲೂಪದಿಂದ ಹೊರಗೆ ಬರ್ಬೋದು. ಹೆಂಗಂತಂದ್ರೆ ಇದರ ಅರ್ಥ ನಾ ಮನಸ್ಸು ಮಾಡ್ಬೇಕಂತ. ಅದಕ್ಕೆ ನೀವು ಮನಸ್ಸು ಮಾಡಬೇಕು. ಈಗ ಹೆಂಗೈತಿ ಅಂತಂದ್ರೆ ನಾ ಈ ಲೂಪ್ದಾಗ ಸಿಕ್ಕಾಕೊಂಡಿಲ್ಲ, ನಾ ಇದ್ರಾಗಿಂದ ಹೊರಗೆ ಬರಬೇಕು. ಅದು ಮೇಲಿಂದ ಅದ್ರ ಸೈನ್ ನೀವು ಹಂಗೆ ಪೇಪರ್ ಮೇಲೆ ಬರೆದು ನೋಡ್ರಿ, ನೀವು ಹೊರಗೆ ಬರೋಂಗಿಲ್ಲ ಅದ್ರಾಗಿಂದ. ಅದು ಅಂಥದ್ದು ಕೆಲಸ ಮಾಡಿಸ್ತದೆ. ನೀವು ಬರೀ ಇಮೋಷ್ನಲ್ ಸಪೋರ್ಟಿಗೆ ಹುಡುಕ್ತಿರ್ತೀರಿ, ಬರೀ ಇಮೋಷ್ನಲಿ ಯಾರೇ ಸಪೋರ್ಟ್ ಬೇಕು. ಆಮೇಲೆ ಹೆಂಗಂತಂದ್ರೆ ಜನ ನಿಮ್ಮ ಜೀವನದೊಳಗೆ ಬರ್ತಾರೆ, ಅವ್ರು ನಿಮಗೆ ಮೋಸ ಮಾಡ್ತಾರೆ. ಅದು ಕಾರ್ಮಿಕ್ ರಿಲೇಷನ್ ಆ್ಯಕ್ಚುಲಿ. ನೀವು ಅದ್ರ ಬದಲಾಗಿ ವಿಚಾರ ಮಾಡೋಂಗಿಲ್ಲ. ಅವ್ರು ನಿಮಗೊಂದು ಪಾಠ ಕಲಿಸೋಗಿರ್ತಾರೆ, ನೀವು ಅದ್ರ ಪಾಠ ಕಲಿಯಂಗಿಲ್ಲ. ನೀವು ಪಾಠ ಕಲಿಯಂಗಿಲ್ಲ ಅಂದ್ಕೊಂಡು ಏನು ಮಾಡ್ತದೆ, ನೇಚರ್ ನಿಮಗೆ ಮತ್ತೆ ಬಡದನ್ನು ನನಗೆ ಕಲಿಸಿರ್ತದೆ. ಅಂಥ ಜನನ ಅಟ್ರ್ಯಾಕ್ಟ್ ಮಾಡ್ತೀರಿ, ಅಂಥ ಸಿಚುವೇಶನ್ ಅಟ್ರ್ಯಾಕ್ಟ್ ಮಾಡ್ತೀರಿ, ಅಂಥ ಜಾಗ ಅಟ್ರ್ಯಾಕ್ಟ್ ಮಾಡ್ತೀರಿ. ಇದು ಕಂಟಿನ್ಯೂಸ್ ಆಗಿ ಆಗಾಕತ್ತೈತಿ. ಈ ಲೂಪ್ದೊಳಗಿಂದ ಹೊರಗೆ ಬರಬೇಕು ನೀವು. ಮತ್ತು ನಿಮಗಂತೂ ಯಾವಾಗಿದ್ರೂ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂತೂ ಇಲ್ಲವೇ ಇಲ್ಲ. ದುಡ್ಡು ಆಯ್ತು, ಇಮೋಷ್ನಲ್ ಫುಲ್ಫಿಲ್ಮೆಂಟು ಇಲ್ಲಿಲ್ಲ, ಇಮೋಷ್ನಲ್ ಸ್ಟೆಬಿಲಿಟಿನೂ ಇಲ್ಲ. ಆಮೇಲೆ ಇದೇನು ತೋರಿಸತ್ತೆ ಅಂತಂದ್ರೆ, ನೀವು ಅಂದ್ಕೊಂಡದ್ದು ಬಹುತೇಕ ಏನೂ ಆಗೋದಿಲ್ಲ ಕಾಣ್ತೈತೆ. ಅಂದರೆ ಇದರರ್ಥ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ದಾಗ ನೋಡ್ತಿರಲ್ಲ, ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಯಾಕಂದರೆ ಬಿಕಾಸ್ ದೋಸ್ ವೆರಿ ಅವು ಶಾರ್ಪ್ ಎನರ್ಜೀಸ್ ಅಲ್ಲ, ಅವು ಮಾಡಿಸ್ಕೊಡೋದಿಲ್ಲ. ಅವು ನಡಕ್ಕೆ ಬರ್ತಾವೆ, ನಡಕ್ಕೆ ಬಂದು ಅದನ್ನು ಕಟ್ ಮಾಡಿಬಿಡ್ತಾವೆ ಅದನ್ನು. ಸೊ ಹೆಂಗೈತಿ ಅಂದ್ರೆ ದುಡ್ಡಿನೊಳಗೆ ಇಮೋಷ್ನಲ್ ಸ್ಟೆಬಿಲಿಟಿ ಇರ್ಲಾರ್ದಕ್ಕೆ. ಮತ್ತು ನನಗನ್ಸಿ ಮಟ್ಟಿಗೆ ನೀವು ಬಹುತೇಕ ನೀವು ಯಾವತ್ತೂ ಗ್ರ್ಯಾಟಿಟ್ಯೂಡ್ ಮೂಡ್ನಾಗ ಇರಂಗೇ ಇಲ್ಲ. ನನಗನ್ಸ್ಬ ಮೋಡ್ನಾಗ ಇರಂಗೇ ಇಲ್ಲ ನೀವು ಬಹುತೇಕ. ಈಗ ಹೆಂಗಂತಂತಂದ್ರೆ ನನಗನ್ಸಿ ಮಟ್ಟಿಗೆ ನೀವು ಜಾಸ್ತಿ ಬೆಂಬಲ ಕೊಡಾಕತ್ತಿದ್ದು ಇದಕ್ಕಂತಂದ್ರೆ ಡೆವಿಲಿಗೆ ಮತ್ತು ಜಜ್ಮೆಂಟ್ ಕಾರ್ಡಿಗೆ. ಇಲ್ಲಿ ಪೂರ್ತಿ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೆ. ಆಮೇಲೆ ನೋಡ್ರಿ, ಕಿಂಗ್ ಆಫ್ ಸೋರ್ಸ್ ಏನು ತೋರಿಸುತ್ತೆ ಅಂದ್ರೆ ಇಮೋಷ್ನಲ್ ಸ್ಟೆಬಿಲಿಟಿ ಇಲ್ಲ. ಓಕೆ, ಈ ಕಾರ್ಡ್ ಏನು ತೋರಿಸುತ್ತೆ ಅಂತಂದ್ರೆ
ಇಂಟಲೆಕ್ಚುವಲ್ ಮ್ಯಾಚುರಿಟಿ. ಇಂಟಲೆಕ್ಚುವಲ್ ಮ್ಯಾಚುರಿಟಿ ಅಂದ್ರೆ ನನಗನ್ಸಿದ ಮಟ್ಟಿಗೆ ನೀವು ಯಾವುದೇ ವಿಷಯಗಳನ್ನು ಸಿಚುವೇಶನನ್ನು ನೀವು ಸರಿಯಂಗೆ ನೋಡಂಗಿಲ್ಲ. ಅದ್ರ ಬದಲಾಗಿ ಡಿಸಿಷನ್ ತೊಗೊಳಂಗಿಲ್ಲ. ಯು ಆರ್ ನಾಟ್ ಅ ಪ್ರಾಪರ್ ಡಿಸಿಷನ್ ಮೇಕರ್. ಏನು ಮಾಡ್ಬೇಕಂದ್ರೆ ನೀವು ವಾಚ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ನೋಟಿಸ್ ಮಾಡಬೇಕು, ಆಮೇಲೆ ನೀವು ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಸಿ, ಲುಕ್, ಥಿಂಕ್, ದೆನ್ ಆ್ಯಕ್ಟ್. ಕೆಲವೊಂದಿಷ್ಟೆಲ್ಲ ಬರೀ ಮಂದಿ ಹೇಳಿದ್ರನ ಬರ್ತೈತಿ ಅಂತಂತಿಲ್ಲ. ಹೆಚ್ಚಿಗೆ ಬುಕ್ಸ್ ಓದಕ್ಕೆ ಕಲೀರಿ ನೀವು. ಯಾಕಂತಂದ್ರೆ ಬುಕ್ಸ್ದಿಂದ ಕನಿಷ್ಠ ಏನಿಲ್ಲ ಅಂದ್ರೂ ನೀವು 80% ನಾಲೆಜ್ ಗೇನ್ ಮಾಡ್ತೀರಿ. ಮತ್ತು ಶಾಲೆಗೆಲ್ಲ ಪುಸ್ತಕ ಓದಾಕನ ಯಾರು ಹೇಳ್ತಾರೆ? ನೀವು ಶಾಲೆಗೆ ಹೋಗಿ ಹಂಗೆ ಕುಂತು ಬರ್ಬೋದಾಗಿತ್ತು. ನೀವು ನಿಮ್ಮ ಮಾಸ್ತರ ಇದ್ರ ಬದ್ರ ಕುಂತು ಬಿಡೋದು. ಶಾಲೆಗೆ ಹೋದ ಕೂಡಲೇ ಪುಸ್ತಕ ಎದಕ್ಕೆ ಬೇಕು? ಏನೈತಂತ ತಿಳ್ಕೊಳಕ್ಕೆ ಜೀವನದೊಳಗೆ ಅದ ಪುಸ್ತಕ ಬೇಕು. ಅದಕ್ಕೆ ನೀವು ಬುಕ್ಸ್ ಓದ್ರಿ. ಬುಕ್ಸ್ ನಿಮ್ಮನ್ನು ಪ್ರಾಪರ್ ಹಂಗೆ ಗೈಡ್ ಮಾಡ್ತಾವೆ. ನಿಮ್ಮದು ಆ್ಯಕ್ಚುಲಿ ಇಂಟಲೆಕ್ಚುವಲ್ ಎಬಿಲಿಟಿ ನಿಮ್ಮ ಹತ್ರ ಐತಿ, ಇಲ್ಲ ಅಂತಂತಲ್ಲ. ಆದ್ರೆ ಹೆಂಗೈತಿ, ಇದು ಸುಪ್ತಾವಸ್ಥೆ ಒಳಗೈತೆ. ಅದನ್ನು ನೀವು ಜಾಗೃತಿ ಮಾಡಬೇಕಷ್ಟೇ. ಹೆಂಗಂತಂದ್ರೆ ಸ್ವಂತಕ್ಕೆ ನೀವು ಒಂದು ನಿಮಿಷ ಬೇರೆ ಕಾರ್ಡ್ಸ್. ಸ್ವಂತಕ್ಕೆ ನೀವು ಅಪ್ನೇ ಏನಂತಾರೆ ಅದಕ್ಕೆ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ನೀವು ವಿಶ್ವಾಸ ಮಾಡಿರಿ. ನಿಮ್ಮ ಮೇಲೆ ನೀವು ವಿಶ್ವಾಸ ಮಾಡಿರಿ. ಆಮೇಲೆ ಅದೇನು ಫಾಗಿ ಮೈಂಡ್ ಐತಲ್ಲ, ಅದ್ರ ಬದಲೇ ಒಂದು ಸ್ವಲ್ಪ ಆರಾಮಂಗೆ ಕುಂತು ಒಂದು ಸ್ವಲ್ಪ ವಿಚಾರ ಮಾಡಿರಿ ನೀವು. ನೋಡಿರಿ, ಇದ್ರ ಕೆಳಗೆ ಏನೈತಿಲ್ಲ, ಹ್ಯಾಪಿ ಫ್ಯಾಮಿಲಿ. ಓಕೆ, ಎಸ್, ಡಿಸಿಪ್ಲಿನ್, ಆಮೇಲೆ ಸರಿಯಂಗೆ ನೋಡೋದು ಮಾಡೋದು. ನಿಮ್ಮ ಜೀವನದಲ್ಲಿ ಏನೆಲ್ಲ ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ಯಾವ ಅದರದಿಂದ ನೀವು ಪಾಠ ಕಲ್ಕೊಳ್ಳೋದು. ನೀವು ಪಾಠ ಕಲ್ಕೊಳ್ಳಿಲ್ಲ ಅಂತಂದ್ರೆ ನೇಚರ್ ಮತ್ತು ವಾಪಸ್ ಲೂಪ್ ಅಂದ್ರೆ ಏನು, ಅದನ್ನು ರಿಪೀಟ್ ಏನು ಮಾಡ್ತೈತೆ, ನೇಚರ್ ಮಾಡೋಕೆ ಹಸ್ತತ್ತೆ. ಹಂಗೆ ನೀನು ಹೇಳಿದ್ದನ್ನು ಕಲೀಲಿಲ್ಲ, ಮತ್ತು ನಿನಗೆ ಅಂಥದ್ದು ಸಿಚುವೇಶನ ಅಂಥದ್ದು ಮಂದಿ ಜೋಡಿ ಇಡ್ತೇನೆ ನಿಮ್ಮನ್ನು ಅಂತಂದೇಳಿ ಮತ್ತೆ ಹಂಗೆ ಮಾಡ್ತದೆ. ನಿಮ್ಮ ಇಂಟಲೆಕ್ಚುವಲ್ ಎಬಿಲಿಟಿ ಮೇಲೆ ಆ್ಯಕ್ಷನ್ ತೊಗೋರಿ ಏನು. ಓಕೆ, ಕ್ರೇವಿಂಗ್, ಪ್ರಾಮಿಸಸ್ ಆ್ಯಂಡ್ ಹಿಡನ್. ನೋಡ್ರಿ, ಸಮಥಿಂಗ್ ಹಿಡನ್ ಇಸ್ ದೇರ್. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಬ್ಲೈಂಡ್ಸ್ ಯು ಟು ದ ಕಾನ್ಸಿಕ್ವೆನ್ಸಸ್. ಅನ್ಮಾಸ್ಕಿಂಗ್ ಟ್ರುತ್. The eye sees only what the mind is prepared to know. ಸೆಲ್ಫ್ ಎಕ್ಸಾಮಿನಿಂಗ್ ಆ್ಯಂಡ್ ರಿವಿಲೇಷನ್. ನಾನು ನಿಮಗೆ ಅದನ್ನು ಹೇಳಿದೆ. ಐಸೋಲೇಷನ್ದಾಗ ಹೋಗ್ರಿ, ಐಸೋಲೇಷನ್ದಾಗೆಲ್ಲ ಸಾಲಿಟ್ಯೂಡ್ನ್ಯಾಗ ಹೋಗ್ರಿ. ಐಸೋಲೇಷನ್ದಾಗ ಹೋಗೋದಂತಂದ್ರೂ ಸಹಿತ ಒಬ್ಬರೇ ಇರೋದು ಅಂತಂತಂದ್ರೆ ಪಾಸಿಟಿವ್ಲಿ ಒಬ್ಬರೇ ಇರೋದು. ಎಲ್ಲಿವರೆಗೂ ನೀವು ಒಬ್ಬರ ಹೋಗಿ ಅದರ ಬದಲಾಗಿ ಪೂರ್ತಿ ಹಂಗೆ ಚಂದಾಗೆ ನೀವು ವಿಚಾರ ಮಾಡೋಂಗಿಲ್ಲ, ಅಲ್ಲಿ ತನಕ ನಿಮಗೆ ಯಾವುದೂ ಕ್ಲಿಯರ್ ಆಗಂಗಿಲ್ಲ. ಸೆಲ್ಫ್ ಎಕ್ಸಾಮಿನಿಂಗ್ ಅಂದ್ರೆ ಏನು? ಆತ್ಮಾವಲೋಕನ. ಸಮಥಿಂಗ್ ಹಿಡನ್ ಥಿಂಗ್ಸ್ ಆರ್ ದೇರ್. ಓಕೆ, ಸಡಕ್ಟಿವ್ ಅಲ್ಯೂರ್. ವಿಚಾರ ಮಾಡಿರಿ, ಯಾವುದಾದ್ರೂ ಇನ್ಸ್ಟಂಟಂಗೆ ಏನಾದರೂ ನೀವು ಅದು ಹೆಂಗಿರ್ತೈತಿ, ಡೆವಿಲ್ ಎನರ್ಜಿ ಅಂತಂದ್ರೆ ಪಟ್ನ ಮಾಡೋಕೆ ಹಸ್ತತ್ತದ ನಿಮಗೆ. ಪಟ ಮಾಡೋದು ಅಂದ್ರೆ ಹೆಂಗಂತಂದ್ರೆ ನಿಮಗೆ ವಿಚಾರ ಮಾಡೋಕೆ ಒಂಚೂರು ಟೈಮ್ ಕೊಡೋಂಗಿಲ್ಲ ಅವ. ನೋಡು, ನಿಮ್ಮ ಇಮೋಷ್ನಲ್ ಲೈಫ್ ಬದಲಾಗಿ ಏನು ಹೇಳಾಕತ್ತೈತಿ ಅಂತ. Closed off, not emotionally available, distracted, hurt in the past. ಓಕೆ, ಈಗ ಹೆಂಗೈತಿ ಅಂತಂದ್ರೆ ಪಾಸ್ಟ್ ಒಳಗೆ ಏನಾಗೈತಲ್ಲ ಅದರಿಂದ ನೀವು ಕಲೀರಿ. ನೀವು ಎಲ್ಲಿವರೆಗೂ ಕಲಿಯಂಗಿಲ್ಲ ಅಲ್ಲಿವರೆಗೂ ನಿಮಗೇನು ಇದರಿಂದ ನಿಮಗೇನು ಮುಕ್ತಿ ಸಿಗಂಗಿಲ್ಲ. ಕಲಿಬೇಕು ಜೀವನದೊಳಗೆ. ನೋಡಿರಿ, ಇದು ತಾನೇ ಬಂತಿದ್ದು. ಓಕೆ, ದೇರ್ ಆರ್ 2 cards. One is water. Can you see this? Karmic debts. Despite your good deeds, you get sufferings and bad luck. It is because you are still paying for your past life karmas. ಏನು ಹೇಳಿದೆ? ಜಡ್ಜ್ಮೆಂಟ್ ಅಂತಂದರೆ 100% ಪಾಸ್ಟ್ ಲೈಫ್ ಅಂತ ತೊಗೊಂಬರ್ತೀರಿ. ವಾಟರ್, ಅ ಪಾಸ್ಟ್ ಲೈಫ್ ವಾಟರ್ ರಿಲೇಟೆಡ್ ಇನ್ಸಿಡೆಂಟ್ ಮೇ ಎಕ್ಸ್ಪ್ಲೇನ್ ಯುವರ್ ಕರೆಂಟ್ ಫಿಯರ್ ಆರ್ ಫೋಬಿಯಾ ಆಫ್ ವಾಟರ್, hinting at unresolved emotions or trauma from previous experiences. ಏನು ಹೇಳಿದೆ? ನಿಮ್ಮಲ್ಲಿ ಹೆಂಗಿದ್ರು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಏನಿರ್ತಾವಲ್ಲ
ಅದರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಐತಿ. ಓಕೆ, ಸಮಥಿಂಗ್ ರಿಲೇಟೆಡ್ ಟು ವಾಟರ್ ಅದು ಇರ್ಬೋದು ತಮ್ಮಲ್ಲಿ. ಆ ಥರದ್ದು ಭಯ ಇರ್ಬೋದು. ನೀರು ಕಂಡ್ರೆ ಕೆಲವರಿಗೆ ಭಯ ಅದು ಆಗ್ತಿರ್ತೈತಿ, ಮಾಡ್ತಿರ್ತೈತಿ. ಹೋದ ಜನ್ಮದಾಗ ಏನು ಕೆಲವು ಸತಿ ಹೆಂಗೆ ಇರ್ತೈತಲ್ಲ, ಕಾಲು ಜಾರಿ ಬಿದ್ದು ಏನಾದರೂ ಆ ಥರ ಏನಾದರೂ ನಾವು ಅಲ್ಲಿಂದ ಪಾಸ್ ಆಗಿರ್ಬೋದು. ಅಲ್ಲಿಂದ ನಾವು ಪಾಸ್ ಆಗಿರ್ತೀವಿ, ನಮ್ಮ ಫೈಲ್ ಕ್ಲೋಸ್ ಆಗಿರ್ತೈತಿ. ಬಟ್ ನಾವು ಎಂಡ್ದೊಳಗೆ ನಾವು ಯಾವ ಮೋಡ್ದಾಗಿಂದ ನಾವು ಅಲ್ಲಿಂದ ಎಕ್ಸಿಟ್ ಆಗಿರ್ತೀವಲ್ಲ, ನಾವು ಅದನ್ನು ಕ್ಯಾರಿ ಮಾಡಿರ್ತೀವಿ ಮುಂದಿನ ಇದಕ್ಕೆ. ಅದಕ್ಕೆ ಹೆಂಗೆ ಅಂತಂದ್ರೆ, ನೀವು ವಾಟರ್ ಮ್ಯಾನಿಫೆಸ್ಟ್ ಮಾಡಿರಿ. ನೀವು ಗ್ಲಾಸ್ನೊಳಗೆ ನೀರು ತೊಗೊಂಡು ಅದರೊಳಗೆಲ್ಲ ಒಳ್ಳೆ ಅಫರ್ಮೇಷನ್ಸ್ ಅದರೊಳಗೆ ಹಾಕಿ, ನಿಮಗೇನು ಬೇಕು, ನಿಮ್ಮ ಅಂದ್ರೆ ವಿಚಾರ ಸರಿ ಬೇಕೋ, ನಿಮಗೆ ಶಕ್ತಿ ಬೇಕೋ, ಅಥವಾ ನಿಮಗೆ ಪ್ರಾಸ್ಪೆರಿಟಿ ಬೇಕು, ಏನೆಲ್ಲ ನಿಮಗೆ ಒಳ್ಳೇದು ಬೇಕಲ್ಲ, ಅದನ್ನು ನೀವು ಆ ನೀರು ಗ್ಲಾಸಿನ ನೀರು ಕೈಯಾಗ ಹಿಡ್ಕೊಡ್ರಿ. ಎರಡೂ ಕೈಲೇ ಗಟ್ಟೆಗೆ ಹಿಡ್ಕೊರಿ, ಒಂದೇ ಕೈಯಾಗಲ್ಲ, ಎರಡೂ ಗಟ್ಟೆಗೆ ಕೈ ಹಿಡ್ಕೊರಿ. ಭಕ್ತಿ ಭಾವನೆಯಿಂದ ನೀರಿಗೆ ಹೇಳ್ರಿ. ನೋಡಿರಿ, ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ಎರಡು ದೇವರು. ಕಣ್ಣಿನಿಂದ ನೋಡ್ಬೋದು ನೀವು, ಒಂದು ಸೂರ್ಯ, ಒಂದು ನೀರು. ಎರಡಕ್ಕೂ ಬಂದ್ ಮಾಡಿರಿ. ಜೀವನನೇ ಇಲ್ಲ, ನೀವು ಬೇರೆ ದೇವರನ್ನು ಬಿಟ್ಟುಬಿಡ್ರಿ. ನೀವು ನೀರು ಅಂತಂದರೆ ದೇವರು, ಅದಕ್ಕೆ ಪ್ರೇಯರ್ ಮಾಡಿರಿ. ನೀವು ನಿಮ್ಮ ಪ್ರತಿ ಮನುಷ್ಯನ ಬಾಡಿಯೊಳಗೆ ಕನಿಷ್ಠ 70% ನೀರು ಇರ್ತೈತಿ ಅಲ್ಲ. ನೀವು ನೋಡಿರಿ, ನೀರು ಇರಲಿಲ್ಲ ಅಂತಂತಂದ್ರೆ ಒಂದು 3-4 ದಿನ ನೀರು ಕುಡಿದು ಬಿಟ್ರೆ ನೋಡಿರಿ, ಮಸಲ್ಸ್ ಎಲ್ಲ ಶ್ರಿಂಕ್ ಆಗಿಬಿಡ್ತಾವೆ. ಹಂಗೆ ಬ್ರೈನನ್ನು ಶ್ರಿಂಕ್ ಆಕೈತಿ. ಸೊ ವಾಟರ್ ಮ್ಯಾನಿಫೆಸ್ಟ್ ಮಾಡಿರಿ. ನಿಮಗೆ ಬೆಸ್ಟ್ ರೆಮಿಡಿ ಅಂತಂದ್ರೆ ವಾಟರ್ ಮ್ಯಾನಿಫೆಸ್ಟ್ ಮಾಡಿರಿ ನೀವು. ಯಾಕಂದ್ರೆ ನೋಡಿರಿ, ದಿಸ್ ಈಸ್ ಅ ಕಾರ್ಮಿಕ್ ಡೆಟ್. ನೀವು ಸ್ನಾನ ಮಾಡ್ಕೊಳ್ಳೋ ಮುಂದೆ ಅನ್ಬೇಕು, ನನ್ನ ಮೈ ಮೇಲಿಂದ ಹರಿದು ಹೋಗುವಂಥ ನೀರಿನ ಜೊತೆ ನಂದು ಏನು ಕಾರ್ಮಿಕ್ ಡೆಟ್ ಆಯಿತು, ಏನೆಲ್ಲ ಆಯಿತು, ನನಗೆ ಬ್ಯಾಡಾದದ್ದು ಯಾವುದೈತಿ ನನ್ನ ಬಾಡಿ ಒಳಗೆ ಎಲ್ಲ ಫ್ಲಶ್ ಔಟ್ ಆಗಕತ್ತೆ ಅನ್ಬೇಕು. ಉಪ್ಪು ನೀರಲ್ಲೇ ಸ್ನಾನ ಮಾಡಿರಿ. ಓಕೆ, ಸೊ ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್ ಸ್ಟೋನಿಗೆ ಏನಿದೆ ಅಂತ ಅಂದೇಳಿ ನೋಡೋಣ. ಓಕೆ, ಹಲೋ, ಸಾರಿ, ನಾನು ಹೇಳೋದು ಮರೆತೆ. ನೋಡಿ, ಇದು ಐ ಪ್ರಿಸ್ಟಸ್ ಕಾರ್ಡ್. ನೋಡಿ, ನಾನು ಎಲ್ಲ ಏನೈತಲ್ಲ, ಕಾರ್ಮಿಕ್ ಡೆಟ್ ನೀವು ಕಂಪ್ಲೀಟ್ ಮಾಡಿದ್ರಿ, ನೀವು ಅಫರ್ಮೇಷನ್ಸ್ದಿಂದ ನೀವು ವಾಟರ್ ನೀವೇನೋ ಚಾರ್ಜ್ ಮಾಡಿ ಮಾಡಿದ್ರಿ ಅಂತಂತಂದ್ರೆ ನೋಡಿರಿ, ಹೆಲ್ತ್ ಸೆಕ್ಯೂರಿಟಿ ಐತಿ, ವೆಲ್ತ್ ಸೆಕ್ಯೂರಿಟಿ ಐತಿ. ನೀವು ಒಂದು ಲೆಗಸಿ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಇದ್ರೊಳಗೆ. ಹೆಂಗಂತಂದ್ರೆ ನೀವು ಸ್ಕ್ರ್ಯಾಪ್ದಿಂದ ಮ್ಯಾಲೆ ಬರ್ಬೋದು. ನಿಮ್ಮಿಂದ ನಿಮ್ಮ ಮನೆತನಕ್ಕೊಂದು ಒಳ್ಳೆ ಹೆಸರು ತರುವಷ್ಟು ಕೆಪಾಸಿಟಿ ನಿಮ್ಮಲ್ಲಿ. ಕಿಂಗ್ ಆಫ್ ಸೋರ್ಡ್ಸ್, ಯು ಆರ್ ವೆರಿ ಮಚ್ ಕ್ಯಾಪೇಬಲ್. ಆದರೆ ಹೆಂಗೈತಿ ಅಂದ್ರೆ ಅದು ಹಿಡನ್ ಐತಿ, ನಿಮಗೂ ಗೊತ್ತಿಲ್ಲ. ಅದು ಏನೈತಿ ಅಂತಂದು ಹೇಳಿ ಅದನ್ನು ಹೊರಗೆ ತೆಗೀರಿ ಇವತ್ತು. ಓಕೆ, ಸೊ ಯಾರೆಲ್ಲ ಅಮೆಥಿಸ್ಟ್ ಚೂಸ್ ಮಾಡ್ಕೊಂಡಿರೋ ಅವ್ರಿಗೆ ಏನು ರಿಸಲ್ಟ್ ಬರ್ತಾ ಇದೆ? ಅಮೆಥಿಸ್ಟದ್ದು ನೀವೇನಾದರೂ ಆಸ್ಟ್ರಾಲಜಿನೋ ಅದು ಇದು ಏನಾದರೂ ತಾವು ಮಾಡ್ತಿದ್ರಿ ಅಂತಂದ್ರೆ ಅಮೆಥಿಸ್ಟದ್ದು ನೀವು ಬ್ರಾಸ್ಲೆಟ್ ಹಾಕ್ಕೋಬೋದು ನೋಡಿರಿ. ಯಾಕಂದ್ರೆ ಅದು ನಿಮ್ಮ ಸೈಕಿಕ್ ಎಬಿಲಿಟೀಸ್ನ ಇಂಪ್ರೂವ್ ಮಾಡ್ತೈತೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಮಾಡ್ತೈತೆ. ಆದರೆ ನಿಮ್ಮ ಮಕ್ಕಳು ಇರ್ತಾರಲ್ಲ, ಓದೂರು ಟೇಬಲ್ ಮೇಲೆ ಒಂದು ಸಣ್ಣದೊಂದು ಅಮೆಥಿಸ್ಟದ್ದು ಒಂದು ರಾ ಅಮೆಥಿಸ್ಟದ್ದು ಒಂದು ಇದನ್ನು ಇಡ್ರಿ, ಸ್ಟೋನ್ ಇಡ್ರಿ, ಭಾಳ ಚಲೋ ಕೆಲಸ ಮಾಡ್ತೈತೆ. ಈಗ ಯಾರೆಲ್ಲ ತಾವು ಅಮೆಥಿಸ್ಟ್ ಚೂಸ್ ಮಾಡಿರಲ್ಲ, ನಾವು ಅವ್ರು ನೋಡೋಣ. Okay, so bottom of the deck there is a star card. Okay, but I'll hide this. This is a star card. ಸೊ ಯಾರೆಲ್ಲ ತಾವು ಅಮೆಥಿಸ್ಟ್ ಕ್ರಿಸ್ಟಲ್ ತಾವು ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ರೀಡಿಂಗ್ ಇದೆ ಅಂತ ಹೇಳಿ ನೋಡೋಣ. ಸಿ, ಫಸ್ಟ್ ಆಫ್ ಆಲ್ ಯು ಆರ್ ಅ ಓವರ್ ಥಿಂಕರ್. ಹಾರ್ಡ್ ವರ್ಕ್ ಮಾಡ್ತೀರಿ ನೀವು, ಇಲ್ಲ ಅಂತಂತಲ್ಲ. ಆದ್ರೆ ಇಷ್ಟು ವಿಚಾರ ಮಾಡ್ತೀರಿ. ನನಗೆ ಅನಿಸಿ ಮಟ್ಟಿಗೆ ನೀವು ಏನೇ ಕೆಲಸ ಮಾಡಿದರೂ ಅದರಿಂದ ನನಗೆ ಏನು ಸಿಗಬಹುದು ಅಂಥೇಳಿ ನಿಮ್ಮ ತಲೆಯಾಗಿರ್ತದೆ. ಮತ್ತು ಆದಷ್ಟು ಲಘು ಸಿಗಬೇಕನ್ನೋದು ನಿಮ್ಮ ತಲೆಯಾಗಿರ್ತದೆ. ಕೆಲವೊಂದು ಹೆಂಗಿರ್ತಾವೆ ಅಂತಂತಾರೆ, ಎಲ್ಲನೂ ನಮಗೆ ಈಗ ಮಾಡಿದ್ಕೊಳ್ಳಿ, ಈಗಿಂದೀಗ ಅದರ ರಿಸಲ್ಟ್ ಅಂತಂದು ಹೇಳಿ ಸಿಗ್ತಾರೆ. ಕೆಲವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ತಾವೆ. ಇವತ್ತು ಮಾವಿನ ಗಿಡ ಹಚ್ಚಿಕೊಳ್ಳೋ ನಾಳೆ ಮುಂಜಾನೆ ಅಂದ್ರೆ ಹಣ್ಣು ಬರೋಂಗಿಲ್ಲ. ನಾ ಅದಕ್ಕೆ ಕಾಯಬೇಕು ಇಂತಿಷ್ಟು ವರ್ಷ ಅಂತಂದು ಹೇಳಿ. ಆದರೆ ಹೆಂಗೈತಿ ಅಂತಂತಂದ್ರೆ, ಇವರ ಓವರ್ ಥಿಂಕರ್. ಇಷ್ಟು ನೀವು ಥಿಂಕ್ ಮಾಡ್ತಿರಲ್ಲ, ಅದು ಬ್ರೈನಿಗೆ ಇಷ್ಟು ಕೆಲಸ ಹತ್ತತ್ಲ, ಇಷ್ಟಕ್ಕೆ ಒಂಥರ ಫಾಗಿ ಮೈಂಡ್ ಆದಂಗೆ ಆಗಿಬಿಡ್ತದೆ.
ಯಾಕಂತಂದ್ರೆ ನೋಡ್ರಿ ಯಾವುದೇ ಗಾಡಿನ ನೀವು ಜಾಸ್ತಿ ಓಡಿಸಿದ್ರಿ ಅಂದ್ರೆ ಮತ್ತು ಅದ್ರಾಗಿಂದನೂ ಪೆಟ್ರೋಲ್ ಮುಗಿದು ಬಿಡ್ತೈತಿ. ಕೆಲವು ಸರ್ತಿ ಗಾಡಿ ಜಾಸ್ತಿ ಓಡಿತು ಬಿಸಿ ಆಗಿತ್ತಂದ್ರೆ ಅದನ್ನು ನಿಲ್ಲಿಸ್ತಾರಿಲ್ಲ. ಹಂಗೆ ನೀವು ಒಟ್ಟು ಎಲ್ಲಿ ನಿಲ್ಲಂಗೇ ಇಲ್ಲ, ನಿಮ್ದು ಗಾಡಿ ಹೆಂಗೆ ಹೋಗ್ತಿರ್ತೈತಿ ವಿಚಾರದ ಗಾಡಿ. ಎದ್ರಾಗ ಇನ್ವೆಸ್ಟ್ ಮಾಡಿದ್ರು ಸಹಿತ ನೀವು ವಿಚಾರ ಮಾಡ್ತೀರಾ, ಅಯ್ಯೋ ನಾನು ಜಾಸ್ತಿ ಕೊಟ್ಟೆ, ಅದ್ರೊಳಗೆ ನಂದು ಅಂದರೆ ನಂದು ಔಟ್ಪುಟ್ ಜಾಸ್ತಿ ಇತ್ತು, ಬಟ್ ನನಗೆ ಅದಕ್ಕೆ ರಿಟರ್ನ್ಸ್ ಭಾಳ ಕಡಿಮೆ ಅದು. ಈ ಥರದ ವಿಚಾರ ಇರ್ತಾವೆ ನಿಮ್ಮಲ್ಲಿ. ಲೈಕ್ ಇದು ನಿಮ್ಗೆ ಸತತ ನಿಮ್ಮ ತಲೆಯಾಗ ನಡೀತಿರ್ತೈತಿ ಅದು ವಿಚಾರ. ಯು ಆರ್ ಕೆಪೇಬಲ್ ಫಾರ್ ಪಾರ್ಟ್ನರ್ಶಿಪ್, ಕರಿಯರ್, ಲವ್ ಲೈಫ್, ನೀವೆಲ್ಲದಕ್ಕೂ ಕೆಪೇಬಲ್ ಅದಿರಿ, ಇಲ್ಲ ಅಂತಂತಲ್ಲ. ಆದರೆ ಹೆಂಗೆ ಅಂತಂದ್ರೆ ಯು ಆರ್ ಅ ಓವರ್ ಥಿಂಕರ್. ಥಿಂಕ್ ಮಾಡಬಾರ್ದು ಅಂತಂತಲ್ಲ, ಓವರ್ ಆತಂದ್ರನ ಪ್ರಾಬ್ಲಮ್. ಯಾವುದೇ ಹೆಚ್ಚಾದರೂ ಸಹಿತ ಅದು ವೇಸ್ಟ್ ಅಂತ. ಇದು ಹೆಂಗೈತಿ ಅಂತಂತಂದ್ರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಓಕೆ, ದಿಸ್ ಶೋಸ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಇದಕ್ಕೆ ಹೆಂಗೆ ಇರ್ತೈತಿ ಅಂತಂತಂದ್ರೆ ದಿಸ್ ಕಾರ್ಡ್ ಶೋಸ್ ರೆಸ್ಪೆಕ್ಟ್, ಅಟ್ರಾಕ್ಷನ್, ಲವ್, ಅಟ್ಯಾಚ್ಮೆಂಟ್ ಇದನ್ನೆಲ್ಲ ತೋರಿಸ್ತೈತಿ ಇದು. ಅದಕ್ಕೆ ನಿಮಗೆ ದೇವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸೂ ಐತಿ. ನಿಮಗೆ ಯಾರಾದರೂ ಒಬ್ಬರು ನಿಮ್ಮ ಲೈಫ್ದೊಳಗೆ ಮುಂದೆ ಹೋಗಿ ಬೆಟ್ಟಿನೂ ಆಗ್ಬೋದು. ಆದರೆ ಹೆಂಗೈತಿ ಅಂತಂದ್ರೆ ದಿಸ್ ಈಸ್ ಅ ಫಸ್ಟ್ ಕಾರ್ಡ್, ದಿಸ್ ಈಸ್ ಅ ಲಾಸ್ಟ್ ಕಾರ್ಡ್. ನೀವು ಕಿಂಗನ್ನು ಯಾವಾಗಾರ ನೋಡಿರೇನ ಅವ್ನು ಬರೇ ವಿಚಾರ ಮಾಡ್ಕೊಂತ ಕುಂಡಿರ್ತಾನೆ. ಹಂಗಲ್ಲ, ಅವ್ರು ವಿಚಾರ ಮಾಡ್ತಾರೆ, ಅದ್ರ ಮೇಲೆ ಪಟ್ ಅಂತೇಳಿ ನಿರ್ಣಯ ತೊಗೋತಾರೆ, ಕೆಲಸ ಮಾಡಿ ಮುಗಿಸ್ತಾರೆ, ನೆಕ್ಸ್ಟ್ ಕೆಲಸಕ್ಕೆ ಜಂಪ್ ಹಾಕಾರ. ಹೌದು, ಮತ್ತು ಒಂದ್ರ ಬದಲಾಗಿ ಓವರ್ ಥಿಂಕ್ ಮಾಡ್ಕೊತ ಕುಂತ್ರೆ ಏನಾಗೋದೈತಿ, ಗದ್ದಿ ಚೀನ್ಲಿ ಜಾಯಿಗೆ ಫಿರ್. ನೀವು ಏನೇ ಕೆಲಸ ಮಾಡಿದ್ರು ನಿಮಗೆ ಅನ್ನಿಸಿರ್ತೈತಿ, ನನಗೆ ಒಂಥರ ಪಬ್ಲಿಕ್ ರಿಕಗ್ನೈಸೇಷನ್ ಬೇಕು, ನಾ ಹೇಳಿದ್ದಕ್ಕೆ ಜನ ಹ್ಞೂ ಹ್ಞೂ ಅನ್ಬೇಕು, ಎಲ್ಲೋ ಮನಸ್ಸಿನ ಆಳದಲ್ಲಿ ಎಲ್ಲರಿಗೂ ಅದಿರ್ತೈತಿ. ಆದ್ರೆ ಅತಿಯಾಗಿ ನಾವು ಅದಕ್ಕೆ ಬೆನ್ನು ಹತ್ತಿದ್ವಿ ಅಂತಂತಂದ್ರೆ ನಮಗೆ ಇಷ್ಟಪಟ್ಟಂಗೆ ನಮ್ಮ ಜೀವನ ನಡಿಬೇಕು ಅಂತೇನು ಇರಂಗಿಲ್ಲಲ್ಲ. ಇದಕ್ಕೆ ಏನಾಗತ್ತೆ ಅಂದರೆ ಹಂಗೆ ಆಗಲಿಲ್ಲ ಅಂತಂದ್ರೆ ಕೂಡ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಕೈತೆ. ಅಯ್ಯೋ ಬಹುತೇಕ ನನಗೆ ನನ್ನಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಐತಿ ಕಾಣ್ತತಿ, ನನಗೆ ಸರಿ ಹಂಗೆ ನನ್ನ ರಿಪ್ರೆಸೆಂಟ್ ಮಾಡೋಕ್ಕೆ ಬರಲಿಲ್ಲ, ಸರಿ ಹಂಗೆ ನನಗೆ ಇದನ್ನು ಮಾಡೋಕ್ಕೆ ಬರಲಿಲ್ಲ, ಅದಕ್ಕೆ ಜನ ನನಗೆ ಹೌದು ಅಂತಂತ ಅನ್ನಲಿಲ್ಲ, ಅದಕ್ಕೆ ನನ್ನ ಬದಲಾಗಿ ಅವರು ಇದನ್ನು ಅಂದರೆ ಅವರು ನನ್ನ ಬೆನ್ನು ತಟ್ಟಲಿಲ್ಲ. ಈ ಥರದ್ದು ಏನೇನೋ ವಿಚಾರ ಬರ್ತಿರ್ತಾರೆ ನಮಗೆ. ಯು ಆರ್ ಅ ಓವರ್ ಥಿಂಕರ್. ನಿಮಗೆ ಅನ್ನಿಸ್ತಿರ್ತೈತಿ ಇಂತಿಷ್ಟು ಜನ ಅದಾರಲ್ಲ ಇದ್ರೊಳಗೆ ನಾನು ಏನಾದರೂ ಬೆಸ್ಟ್ ಮಾಡಬೇಕು ಅಂತಂದೇಳಿ. ನಿಮಗೆ ನಿಮಗೆ ಯಾವ ವಿಷಯ ನಿಮ್ಮನ್ನು ಹಿಂದೆ ಜಗಾಕತ್ತತಿ ಅಂತಂದ್ರೆ ಓವರ್ ಥಿಂಕಿಂಗ್ ಅಂತಂದ್ರೆ ತಲೆ ಮೇಲೆ ನೀವು ಇಷ್ಟು ಕೆಲಸ ಮಾಡ್ತಿರಲ್ಲ, ತಲೆಲಿ ಇಷ್ಟು ಕೆಲಸ ಮಾಡ್ತಿರಲ್ಲ ನೀವು, ಅದು ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತೈತೆ. ನಿಮ್ಮ ನರ್ವಸ್ ಸಿಸ್ಟಮನ್ನು ಟಪ್ ಆಗ್ತೈತೆ ಅವಾಗ. ಆಮೇಲೆ ಹೆಂಗಾಕೈತಿ, ಒಂದೇ ವಿಷಯದ ಬದಲಾಗಿ ನೀವು 1,000 ಸರ್ತಿ ವಿಚಾರ ಮಾಡಿದ್ರಿ ಅಂತಂತಂದ್ರೆ ಹೊಸಾದ ಐಡಿಯಾ ಬರೋಕಲ್ಲಿ ಜಾಗನ ಇರೋಂಗಿಲ್ಲ. ಲೈಕ್ ಒಂಥರ ಡೇ ಡ್ರೀಮರ್, ನನಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ನಿಮ್ಮಲ್ಲೆಲ್ಲ ಸಾಕಾಗೂ ಅಷ್ಟೈತಿ. ಮತ್ತು ಹೆಂಗೈತಿ ಅಂತಂದ್ರೆ ಯಾರೇ ನಿಮಗೆ ತಿಳಿಸಿ ಹೇಳಿದ್ರು ಮಾಡಿದ್ರು ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅದ್ರೊಳಗೆ ನಿರ್ಣಯ ತೊಗೊಳಕ್ಕಾಗಂಗಿಲ್ಲ. ನಿಮಗೆಲ್ಲ ಪ್ರಾಪರ್ಟಿ ಮಾಡ್ಬೇಕಂತೆಲ್ಲ ಹುಚ್ಚೈತಿ, ಅಂದರೆ ಅಷ್ಟು ನಿಮಗೆ ಕ್ರೇಜ್ ಐತಿ ಅದರ ಬದಲಾಗಿ. ಆದರೆ ಹೆಂಗಂತಂತಂದ್ರೆ ಅದನ್ನೆಲ್ಲ ಮಾಡಬೇಕು, ಅದನ್ನೆಲ್ಲ ತೊಗೋಬೇಕು ಅಂತಂತಂದ್ರೆ ಆ ಥರದ ಮಾನಸಿಕ ಪರಿಸ್ಥಿತಿಯನ್ನು ನೀವು ತಯಾರು ಮಾಡ್ಕೋಬೇಕಾಗತ್ತೆ. ಲೈಫ್ದಾಗ ಒಂದು ಮೂಮೆಂಟ್ ಅಂತಂದು ಹೇಳಬೇಕು. ಆಮೇಲೆ ನಿಮ್ಮಲ್ಲಿರೋ ಶಕ್ತಿಯೆಲ್ಲ ನೀವು ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋಕೆ ನೋಡ್ಬೇಕು. ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಓವರ್ ಥಿಂಕಿಂಗ್ ಕಡೆ ಇನ್ವೆಸ್ಟ್ ಮಾಡ್ತೀರಿ. ಮೇ ಬಿ ನಿಮ್ಮ ಚಾರ್ಟ್ದೊಳಗೆ ಚಂದ್ರ ಅಫ್ಲಿಕ್ಷನ್ದೊಳಗೆ ಇರ್ಬೋದು, ಮೇ ಬಿ ಚಂದ್ರಕೇತು ಚಂದ್ರ ರಾಹುನೂ ಇರ್ಬೋದು. ಸರಿ ಹಿಂಗೆ ಡಿಸಿಷನ್ ಮಾಡೋಕೆ ಬರೋಂಗಿಲ್ಲ ನಿಮಗೆ. ಯಾಕಂತಂತಂದ್ರೆ ಯಾವಾಗಿದ್ರೂ ನಿಮಗೆ ವ್ಯಾಲಿಡೇಷನ್ ಬೇಕಾಗಿರ್ತೈತಿ, ಮಂದಿ ಒಪಿನಿಯನ್ ಬೇಕು ನಿಮಗೆ. ಮಂದಿನೂ ನಿಮಗೆ ಅನ್ಬೇಕು, ಹೌದು ಹೌದ್ರಿ ಶಬಾಷ್ ನೀವು ಭಾಳ ಕೆಲಸ ಮಾಡಿದ್ರಿ ಅಂತಂತಂದ್ರೆ ಯು ಫೀಲ್ ಗುಡ್. ಅಂದರೆ ಒಂಥರ ಮಂದಿ ಕಡೆಯಿಂದ ನಿಮಗೆ ಏನಾದರೂ ಹಿಂಗೆ ಆ ಥರದ ಫೀಲ್ ಗುಡ್ ಫ್ಯಾಕ್ಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ. ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತಂತಂದ್ರೆ ನಿಮಗೆ ಬೇಜಾರಾಗ್ತೈತಿ. ಇದೆಲ್ಲ ಈ ಥರದ ವಿಷಯಗಳೆಲ್ಲ ನಿಮ್ಮ ವಿಲ್ ಪವರು ಕಡಿಮೆ ಮಾಡ್ತಾವೆ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರೋಂಗಿಲ್ಲ. ಈಗ ಸದ್ಯ ನಿಮಗೆ ದಶಾ ಅವ್ರ ದಿಶಾ ದೋನೋ ಖರಾಬ ಅಂದಂಗೆ ನಿಮಗೆ ಗೊತ್ತಾಗ್ಬಲ್ತು ಆ್ಯಕ್ಚುಲಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಂದು ಹೇಳಿ. ಚಂದ್ರ ರಾಹು ಚಂದ್ರಕೇತು ಇತ್ತು ಅಂತಂತಂದ್ರೆ ಇದು ಒಂಥರದ ಕಾರ್ಮಿಕ್ ನಾಟನ್ನು ಇದು ಪ್ರಿವಿಯಸ್ ಬರ್ತಿಂದನೇ ಬಂದಿರ್ತೈತಿ. ಅದು 4th ಹೌಸ್ ನಿಮ್ಮ ಮನಿ ಅಲ್ಲ, ಪೀಸ್ ಆಫ್ ಮೈಂಡ್. ಅಥವಾ ನಿಮ್ಮ ಸಣ್ಣ ಅಫ್ಲಿಕ್ಷನ್ದೊಳಗಿರ್ಬೋದು, ಲೀನೇಜಿಗೆ ಪ್ರಾಬ್ಲಮ್ ಆಕೈತಿ. ಸಣ್ಣ ಅಫ್ಲಿಕ್ಷನ್ದಾಗ ಇತ್ತಂತಂದ್ರೆ ಸಣ್ಣ ರಾಹು ಸಣ್ಣ ಕೇತು ಹಿಂಗೆ ಏನಾರು ಇತ್ತಂತಂದ್ರೆ ಪಿತೃಶಾಪ ಅದನ್ನು ಮಾಡಿಸ್ಬೇಕು. ಇಲ್ಲಂತಾರೆ ಹಿಂಗೆ ಇರ್ತೈತಲ್ಲ ನಿಮ್ಮದ ರೀಬರ್ತ್ ಆಗಿರ್ಬೇಕು ನಿಮ್ಮ ಫ್ಯಾಮಿಲಿ ಒಳಗನ.
ಹೆಂಗಂತಂದ್ರೆ ಯು ಎಕ್ಸ್ಪೆಕ್ಟ್ ಮೋರ್ ಆ್ಯಕ್ಚುಲಿ ನಿಮ್ಮ ಹತ್ರ ಸಾಕಾಗೋಷ್ಟು ಕರೇಜ್ ಐತಿ. ಆದರೆ ನೀವು ಏನದಿರಿ ಅಂತಂದು ಹೇಳಿ ನಿಮಗೆ ಗೊತ್ತಾಗವಲ್ತ. ಸಿ ಕಿಂಗ್ ಆಫ್ ವಾಂಡ್ಸ್ ಇದು ನೋಡ್ರಿ, ಫಸ್ಟ್ ಕಾರ್ಡ್ ಏನು ಬಂದೈತಿ 5 6 7 7. ಇದು ಕೇತುನ್ ಕಾರ್ಡ್ ಇದು ಕಿಂಗ್ ಆಫ್ ವಾಂಡ್ಸ್. ಕೇತು ಹೆಂಗಂತಂದ್ರೆ ಕೇತು ಎಲ್ಲಿರ್ತತ್ಲ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡಬಾರ್ದು. ಕೇತು ಅಂದ್ರೆ ಒಂಥರ ಫಕೀರ್ ಇದ್ದಂಗೆ. ರಾಜ ಸೇವೆ ಬಡ ಹೋತಾ ಹೇ. ಹೌದು, ರಾಜಾಗ ಎಟ್ಲೀಸ್ಟ್ ತನ್ನ ರಾಜಧಾನಿ ತನ್ನ ಪ್ರಜೆಗಳು ಅಂತಾರೆ ನೋಡ್ಬೇಕಾಯ್ತಲ್ಲ. ಕೇತುಗೇನು ಸಂಬಂಧಪಟ್ಟೈತೆ? ಅವೇನ ಇವತ್ತಿಲ್ಲೇ ನಾಳೆಲ್ಲ ಗಿಡತಳಗೂ ಮಲ್ಕೋಬೋದು. ಓಕೆ, ಅವ್ನು ರಾಜನ ಮಾತನ್ನು ಕೇಳಲಿಕ್ಕಿಲ್ಲ. ರಾಜ ಸೇವೆ ಬಡ ಕೇತು ಹೋತಾ ಹೇ. ದಿಸ್ ಇಸ್ ಕೇತು ಕಾರ್ಡಿನೋ. ಮಾಡಬೇಕು, ಮರಿಬೇಕು. ನೀವು ಮಾಡಿ ಮರೆಯಂಗಿಲ್ಲ. ನೀವು ಮಾಡಿ ನೆನಪಿಟ್ಕೊತೀರಿ, ನಿಮ್ಮದು ಅಲ್ಲೇ ತಪ್ತೈತಿ. ಆ್ಯಕ್ಚುಲಿ ನಿಮ್ಮ ಹತ್ರ ಸಾಕಾಗುವಷ್ಟು ಪೊಟೆನ್ಷಿಯಲ್ ಐತೆ. ಆದರೆ ಆ ಪೊಟೆನ್ಷಿಯಲ್ ನಿಮಗೆ ಅನ್ಲಾಕ್ ಮಾಡೋಕ್ಕೆ ಬರವಲ್ದು. ಹೆಂಗಂತಂದ್ರೆ ನೀವು ಅದ ಲೂಪದಾಗ ಸಿಕ್ಕಾಕೊಂಡಿರಿ. ಈ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಇದು ಪ್ರೀತಿಯನ್ನು ಹೇಳ್ತೈತೆ. ಭಾಳ ಜಾಸ್ತಿ ವಿಚಾರ ಮಾಡೋರು ಎಂದೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾಳ ಶಾಣ್ಯರು ಯಾವಾಗೂ ಪ್ರೀತಿ ಮಾಡೋಂಗಿಲ್ಲ. ನೀವು ವಿಚಾರ ಮಾಡಿರಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಶಾಣ್ಯರು ಇದ್ರಂತ ತಿಳ್ಕೊರಿ, ಇಬ್ಬರು ಈಕ್ವಲ್ ಇದ್ರಂತ ತಿಳ್ಕೊರಿ. ಅವ್ರು ಎಂದೂ ಜೀವನ ನಡ್ಸೋಕ್ಕೆ ಸಾಧ್ಯ ಇಲ್ಲ. ಒಬ್ರನ್ನೊಬ್ರು ಬಿಟ್ಟು ಹೋಗ್ತಾರ. ಯಾಕಂದ್ರೆ ಅಲ್ಲಿ ಈಗೋ ಬರ್ತೈತೆ ನಡಕ್ಕೆ. ಇಲ್ಲಿ ಹೆಂಗಂತಂದ್ರೆ ನಿಮ್ದು ಏನೈತಿ ಅಂತಂದ್ರೆ ನೀವು ಭಾಳ ವಿಚಾರ ಮಾಡ್ತೀರಿ. ಪ್ರತಿಯೊಂದಕ್ಕೂ ಒಂದಕ್ಕೆ ಲಿಮಿಟ್ ಇರಬೇಕು ನೋಡ್ರಿ. ಸಿ ದಿಸ್ ಇಸ್ ಅ ವೆರಿ ಪವರ್ಫುಲ್ ಕಾರ್ಡ್. ಯು ಜಸ್ಟ್ ಥಿಂಕ್ ಅಬೌಟ್ ಅ ಫೈರಿ ಎನರ್ಜಿ. ಇಲ್ಲೇನೈತಿ ಅಂತಂದ್ರೆ ಈ ಮನುಷ್ಯಾಗ ಒಂದು ಮೆಂಟಲ್ ಕ್ಲಾರಿಟಿ ಐತಿ, ಪ್ಯಾಷನ್ ಐತಿ, ಔಟ್ ಆಫ್ ದ ಬಾಕ್ಸ್ ಈ ಮನುಷ್ಯ ವಿಚಾರ ಮಾಡ್ತಾನೆ. ಮತ್ತು ಹೆಂಗಂತಂದ್ರೆ ತನ್ನ ವಿಚಾರಗಳಿಗೆ ಒಂದು ಸರಿಯಾದ ದಿಶೆಯನ್ನು ಕೊಡ್ತಾನೆ, ತೋರಿಸ್ತಾನೆ. ಓಕೆ, ಈ ಥರದ್ದು ಬರಬೇಕು ಅಂತಂತಂದ್ರೆ ನೀವು ಓವರ್ ಥಿಂಕಿಂಗ್ ಬಿಡಬೇಕು. ಇಲ್ಲಿದಂತಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಓವರ್ ಥಿಂಕಿಂಗ್ ದೊಂದು ಪ್ರಾಬ್ಲಮ್ ಐತಿ ಇಲ್ಲಿ ನಿಮಗೆ. ಭಾಳ ಓವರ್ ಥಿಂಕ್ ಮಾಡಕ್ಕೆ ಕೂಡ ಏನಕೈತಿ, ಮನುಷ್ಯ ತಂಪಾಗಿಬಿಡ್ತೈತಿ. ಫೈರಿ ಎನರ್ಜಿನೇ ಇಡಂಗಿಲ್ಲ. ಇದು ಫೈರಿ ಎನರ್ಜಿ ತೋರಿಸ್ತೈತಿ. ಮುಂದೆ ಜೀವನದೊಳಗೆ ಮುಂದುವರಿಬೇಕು ಅನ್ನುವಂಥದ್ದು ಏನೂ ಇರೋಂಗಿಲ್ಲ. ಸ್ಟಾರ್ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ ಇಲ್ಲೇ ಸ್ಟಾರ್ ಕಾರ್ಡ್ ಶೋಸ್ ಬ್ಲೆಸ್ಸಿಂಗ್ಸ್ ನೋಡಿರಿ. ನೀವು ಇಲ್ಲೇನು ಮಾಡ್ತೀರಿ ಅಂತಂದೇಳಿ ಯು ಓವರ್ ಥಿಂಕ್. ಸಿ ದಿಸ್ ಇಸ್ ಅ ವೆರಿ ಪ್ರಾಸ್ಪರಸ್ ಕಾರ್ಡ್. ನಾಳೆ ಇದು ಹೆಂಗಂತಂದ್ರೆ ನಿಮ್ಮ ಕರಿಯರ್ದೊಳಗೆ ನೀವು ಸಾಕಾಗುವಷ್ಟು ದುಡ್ಡು ಹುಟ್ಟು ಹಾಕ್ಬೋದು ಅಂಥ ಕಾರ್ಡ್. ಆದರೆ ಹೆಂಗೈತಿ ಅಂತಂದ್ರೆ ನೀವು ಈ ಕಾರ್ಡ್ದಿಂದ ಹೊರಗೆ ಬೀಳ್ಬೇಕು. ಇದಕ್ಕಿಂತ ಮೊದಲು ಅಂದರೆ ಇಲ್ಲಿ ಬ್ಲೆಸ್ಸಿಂಗ್ಸದ ಕಾರ್ಡ್ ಇದೆ. ದೇವ್ರ ಆಶೀರ್ವಾದ ನಿಮಗೆ ಐತಿ, ಇಲ್ಲ ಅಂತಂತಲ್ಲ. ಆದರೆ ಹೆಂಗಂತಂದ್ರೆ ಕಾನ್ಫಿಡೆನ್ಸ್ಗೆ ಕಮ್ಮಿ, ವಿಲ್ ಪವರ್ಗೆ ಕಮ್ಮಿ. ಇದೇನು ಕಾರ್ಡ್ ತೋರಿಸುತ್ತೆ ಅಂತಂದರೆ ಬಿಗ್ ವಿಷನ್ ತೋರಿಸ್ತೈತಿ. ವೆರಿ ಪ್ಯಾಷನ್ ತೋರಿಸ್ತೈತಿ. ಇದು ಅದು ಪ್ಯಾಷನೂ ಇಲ್ಲ ನಿಮ್ಮ ಹತ್ರ. ಈ ಮನುಷ್ಯ ಒಂಥರ ಆ್ಯಕ್ಷನ್ ಓರಿಯೆಂಟೆಡು. ಅಂದ್ರೆ ದಿಸ್ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ. ಕಿಂಗ್ ಆಫ್ ವಾಂಡ್ಸ್ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ. ಅವ್ರಿಗೆ ರೂಲ್ ಹೆಂಗೆ ಮಾಡ್ಬೇಕಂತಂದು ಹೇಳಿ ಗೊತ್ತಿರ್ತದೆ. ಯಾರು ರೂಲ್ ಮಾಡ್ತಿರ್ತಾರಲ್ಲ ಅವ್ರು ಭಾಳ ವಿಚಾರ ಮಾಡ್ತಿರಂಗಿಲ್ಲ. ಅವ್ರು ಹೆಂಗಂತಂತಂದ್ರೆ ಅವರಿಗೆ ತಮ್ಮ ಮನಸ್ಸಿನ ಮೇಲೆ ಹಿಡಿತಿರ್ತೈತಿ. ನನಗನ್ಸಿದ ಮಟ್ಟಿಗೆ ನೀವು ಎಕ್ಸಸೈಸ್ ಮಾಡಿರಿ. ಹೆಂಗಾಕತಿ ಅಂದ್ರೆ ಎಕ್ಸಸೈಸ್ ಮಾಡಿದ್ರಿ ಅಂತಂತಂದ್ರೆ ನಿಮ್ಮಲ್ಲಿ ಜಿಡ್ಡು ಬಿಟ್ಟು ಹೋಗ್ತೈತಿ ನಿಮ್ಮ ತಲೆಯಾಗಿಂದ. ಯಾಕಂದ್ರೆ ಬಾಡಿ ಮೇಲೆ ಚುಸ್ತಿ ಫುರ್ತಿ ಜಾತಿ ನಿಮಗೆ ಕೆಲಸಕ್ಕೆ ಹಚ್ಚಕ್ಕೆ ಶುರು ಆಗತ್ತೆ. ನನಗನ್ಸಿದ ಮಟ್ಟಿಗೆ ನಿಮ್ಮಲ್ಲಿ ನನಗನ್ಸಿದ ಮಟ್ಟಿಗೆ ಮಾರ್ಸನು ಅಸ್ತಿರ್ಬೇಕು. ಬಹುತೇಕ ಮಂಗಳ ಗ್ರಹ ಎಲ್ಲರೂ ಅಸ್ತಿರ್ಬೇಕು ನೋಡ್ರಿ. ಅಸ್ತಿರ್ಬೇಕು ಅಥವಾ ಸರಿ ಹಿಂಗೆ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ. ಹೆಂಗಂತಂತಂದ್ರೆ ಜೀವನದಲ್ಲಿ ಮುಂದೆ ನುಗ್ಗಾಕ ನಮ್ಮ ಶರೀರ ಇಂಪಾರ್ಟೆಂಟ್ ಅಂತಂದ್ರೆ ಮಾರ್ಸ್ ಚಲೋ ಇರಬೇಕು. ಆ್ಯಕ್ಚುಲಿ ನೀವು ನಿಮ್ಮ ಅವರಾದ ಮೇಲೂ ಕೆಲಸ ಮಾಡ್ಬೇಕು. ಹೆಂಗೆ ಗೊತ್ತೈತಿ, ಈ ಕಾರ್ಡು ಹೀ ನೋಸ್ ಹೌ ಟು ಮೇಕ್ ಥಿಂಗ್ಸ್ ಹ್ಯಾಪನ್. ದಿಸ್ ಪರ್ಸನ್ ಆ್ಯಕ್ಚುಲಿ ನೀವು ಅದೀರಿ ಹಿಂಗೆ. ದಿಸ್ ಇಸ್ ಅ ಹಿಡನ್ ಟ್ರುತ್. ಆದ್ರೆ ಏನಾಗೈತಿ ಅಂತಂತಂದ್ರೆ ನಿಮಗೆ ಅದ್ರ ಮೇಲೆ ಕಂಟ್ರೋಲ್, ನಿಮ್ಮ ತಲೆ ಮೇಲೆ ಕಂಟ್ರೋಲ್ ಇಲ್ಲ. ನಿಮ್ಮ ನರ್ವಸ್ ಸಿಸ್ಟಮ್ ಇಷ್ಟು ಕೆಲಸ ಮಾಡ್ತೈತಲ್ಲ, ಅದು ತಲೆಲೇ ವಿಚಾರ ಮಾಡಿ ಟಪ್ಪಾಗಿ ಬಿಡ್ತೈತೆ ಅದು ಒಮ್ಮೆ. ನಿಮ್ಮ ವಿಲ್ ಪವರಿಗೆ ಡಿರೆಕ್ಷನ್ ಕೊಡುವಂಥದ್ದು ತಾಕತ್ತ ಇಲ್ಲ ನಿಮ್ಮಲ್ಲಿ ಸದ್ಯ. ಕ್ರಿಯೇಟಿವಿಟಿ ಕಡೆನೂ ಜಾಸ್ತಿ ಲಕ್ಷ ಇರಂಗಿಲ್ಲ. ನೀವು ಕೆಲಸ ಮಾಡಿ ಮುಗಿಸೋ ಕೂಡ ವಿಚಾರ ಮಾಡೋಕ್ಕನ ಶುರು. ಸೊ ಈ ಲೂಪ್ದಿಂದ ಎಷ್ಟು ಆಕತ್ತೆ ಅಷ್ಟು ಹೊರಗೆ ಬರ್ರಿ ನೀವು. ನನಗನ್ಸಿದ ಮಟ್ಟಿಗೆ ಉಪ್ಪು ಹಾಕ್ಕೊಂಡು ಡೈಲಿ ಸ್ನಾನ ಮಾಡಿರಿ. ಕನಿಷ್ಠ ಡೈಲಿ ಅಲ್ಲ, ವಾರದಾಗ ಒಂದು 3 ಸರ್ತಿನಾರೇ ಹಳ್ಳುಪ್ಪು ಹಾಕ್ಕೊಂಡು ಇಷ್ಟಿಷ್ಟು ಹಾಕಿರಿ.
ಹಳ್ಳುಪ್ಪು ಹಾಕ್ಕೊಂಡು ನೀವು ಸ್ನಾನ ಮಾಡೋದು ಬರ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ತೊಗೊಂಡು ಕೈಯೊಳಗಿಟ್ಟು ಅದನ್ನು ನೀಟಾಗಿ ಹಿಂಗೆ ಕೈ ತೊಳ್ಕೊಂಡು ಅದರಲ್ಲೇ ಹಿಂಗೆ ಆಮೇಲೆ ಅದನ್ನು ಫೀಲ್ ಮಾಡಕ್ಕೆ ನೋಡ್ರಿ. ಅದನ್ನು ಬಾಡಿ ಮೇಲಿಂದ ಯಾವಾಗ ಉಪ್ಪಿನ ನೀರು ಜರದು ಹೋಗ್ತಿರ್ತದೆ ಅವಾಗ ಕೈಯೊಳಗೆ ಯಾವಾಗ ನೀವು ಉಪ್ಪು ತೊಗೊಂಡು ಕೈ ಕ್ಲೀನ್ ಮಾಡ್ಕೊತೀರಿ ಅವಾಗ ನೀವು ಅದನ್ನು ಫೀಲ್ ಮಾಡಕ್ಕೆ ನೋಡ್ರಿ. ಮತ್ತು ಎಷ್ಟು ಆಕತಿ ಅಷ್ಟು ನೀವು ಕೆಲಸ ಮಾಡಿದ ಮೇಲೆ ಅದ್ರದ್ದು ರಿಟರ್ನ್ ಏನೈತಲ್ಲ ಅದ್ರ ಬದಲ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ದಟ್ ಈಸ್ ಅ ಕೇತುಸ್ ಎನರ್ಜಿ. ಏನೋ ಕೇತು ಏನು ಹೇಳ್ತಾನೆ ಅಂತಂದ್ರೆ ನೋ ರಿಟರ್ನ್ ಕ ಕುಚ್ ದೇಖನೆ ಕಹಿನೇ. ನೀವು ಯಾವಾಗ ಅದನ್ನು ಮಾಡೋದು ಬಿಡ್ತಿರಲ್ಲ ಕೇತು ನಿಮ್ಮನ್ನು ರಾಜ ಮಾಡ್ತಾನೆ. ಕೇತು ನಿಮ್ಮನ್ನು ರಾಜ ಮಾಡ್ತಾನೆ. ನಾ ಹೇಳಿದ ಅಗದಿ ಕರೆಕ್ಟ್ ಆಯಿತು. ಚಂದ್ರ ನಿಮ್ಮದು ಅಫ್ಲಿಕ್ಷನ್ದೊಳಗೆ ಇರ್ಬೇಕು. ಅದಕ್ಕೆ ನಿಮಗೆ ಈಗ ತ್ರಾಸ ಆಕತ್ತೆ. ಟೇಕ್ ಆ್ಯಕ್ಷನ್ ಎಟ್ ರೈಟ್ ಟೈಮ್. ಲುಕ್, ಥಿಂಕ್, ದೆನ್ ಟೇಕ್ ಆ್ಯಕ್ಷನ್. ಜನ ನನ್ನ ಬದಲಾಗಿ ಏನು ಮಾಡ್ತಾರ ಅಥವಾ ಜನ ನನಗೆ ವಾವ ಮಾಡ್ಬೇಕಾ ಅನ್ನಬೇಕು ಅಂತಂದು ಹೇಳಿ ನೀವು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೋಡ್ರಿ, ನಾವು ಏನು ಕೆಲಸ ಮಾಡ್ತೇವಲ್ಲ ಅದರ ಡಿಪೆಂಡೆನ್ಸಿ ಜನರ ಅಪ್ರಿಷಿಯೇಷನ್ ಮೇಲೆ ಐತಿ ಅಂತಂತಂದ್ರೆ ಅದಕ್ಕೆ ಏನೂ ಅರ್ಥ ಇರೋಂಗಿಲ್ಲ. ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೆ ಬೇಜಾರಾಕತಿ. ಆ ಲೂಪ್ದೊಳಗೆ ಎದಕ್ಕೆ ಸಿಕ್ಕ ಹಾಕೋಬೇಕು? ಸೊ ನಿಮ್ಮಲ್ಲೇ ಎಷ್ಟು ಕರೆಕ್ಟ್ ಆಯ್ತು ನೋಡ್ರಿ. ಸೋಲ್ ಮಿರರ್ಸ್ ಅದರ್ಸ್ ರಿಫ್ಲೆಕ್ಟ್ ಯುವರ್ ಓನ್ ರಿಲೇಷನ್ಶಿಪ್ ವಿತ್ ಯುವರ್ ಸೆಲ್ಫ್. ಎಷ್ಟು ಕರೆಕ್ಟ್ ಕಾರ್ಡ್ ಐತಿ ಅಂತಂತಂದ್ರೆ ಅಯ್ಯೋ ದೇವ್ರೆ. ಓಪನ್ ಹಾರ್ಟ್ ಹೀಲಿಂಗ್ ಯೂನಿಯನ್. ನೋಡಿರಿ, ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೊರಿ. ನಿಮ್ಮನ್ನೇ ನೀವು ಕನ್ನಡಿ ಒಳಗೆ ನೋಡ್ಕೊಡ್ರಿ. ಒಂದು ಕೆಲಸ ಮಾಡಿರಿ ಅನ್ನಂಗೆ ಇಲ್ಲಿದೆ. ನಿಮ್ಮನ್ನು ನೀವೇ ಕನ್ನಡಿ ಒಳಗೆ ನೋಡ್ಕೊರಿ. ನಿಮ್ಮಲ್ಲಿರುವ ನ್ಯೂನತೆಗಳನ್ನು ನೀವೇ ಕನ್ನಡಿ ಒಳಗೆ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಕೈತೆ. ಅಂದ್ರೆ ನಾನು ನಿಜವಾಗ್ಲೂ ಏನಿದೆ ಕೇಳ್ಕೊಡ್ರಿ. ನನ್ನಲ್ಲಿರೋ ನ್ಯೂನತೆಗಳು ಇಂಥವ. ನಿಜವಾಗ್ಲೂ ನಾ ಹಿಂಗೆ ಅದೇನಾ ಅಥವಾ ನನ್ನಲ್ಲಿ ಯಾವುದಾದ್ರೂ ಒಂದು ಹಿಡನ್ ಪಾರ್ಟ್ ಐತೆ. ಆ ಹಿಡನ್ ಪಾರ್ಟ್ ಏನೈತಲ್ಲ ನೀವು ಅದನ್ನು ರಿವೀಲ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ನಿಮ್ಮ ತಲೆ ಮೇಲೆ ಕೆಲಸ ಮಾಡಿರಿ. ಎಸ್. ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಬ್ಲೈಂಡ್ಸ್ ಯು ಟು ದ ಕಾನ್ಸಿಕ್ವೆನ್ಸಸ್, ಕ್ರೇವಿಂಗ್, ಪ್ರಾಮಿಸಸ್ ಆ್ಯಂಡ್ ಹಿಡನ್. ಓಕೆ, ನಿಮಗೆ ಮಂದಿ ಬೆಂಬಲ ಬೇಕು, ಮಂದಿ ಒಪಿನಿಯನ್ ಬೇಕು, ಜನ ನನ್ನ ಬದಲಾಗಿ ಏನಂತಾರೋ ಅದ್ರ ಬದಲಾಗಿ ನೀವು ಬರೀ ವಿಚಾರ ಮಾಡ್ಕೊತಾ ಕೊಡ್ತೀರಿ. ಅದನ್ನೆಲ್ಲ ಬಿಟ್ಟುಬಿಡ್ರಿ. ನೀವು ಅದನ್ನು ನೀವು ಬಿಟ್ರಿ ಅಂತಂದ್ರೆ ನೀವು ಆಯುಷ್ಯದೊಳಗೆ ಮುಂದೆ ಹೋಗೋಕ್ಕೆ ಸಾಧ್ಯ. ಕೆಲಸ ಮಾಡಿ ಆಯುಷ್ಯದೊಳಗೆ ಮುಂದೆ ಬರ್ತಾರೆ ರೀ. ವಿಚಾರ ಮಾಡಿ ಇನ್ನೂ ತನಕ ಆಯುಷ್ಯದಾಗ ಮುಂದೆ ಬಂದವ್ರು ಯಾರೂ ಇಲ್ಲ. ಓಕೆ, ಎಂಡಿಂಗ್. You are pretending that it's not ending, but it's time to let go and make a fresh start. ಏನು ಹೇಳಬೇಕಿನ್ನ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಿನ್ನ? ನೀವು ನೋಡ್ರಿ, ನಾನೇ ಮನಸ್ಸು ಮಾಡಲಿಲ್ಲ ಅಂತಂತಂದ್ರೆ ಒಂದು 10,000 ಮಂದಿ ನಿಮಗೆ ಬುದ್ಧಿ ಹೇಳೋರು ಇದ್ರು ಸಹಿತ ಅದ್ರದ್ದೇನು ಉಪಯೋಗ ಇರೋಂಗಿಲ್ಲ. ಅದೆಲ್ಲ ಯೂಸ್ಲೆಸ್. ಯಾವಾಗಿದ್ರೂ ಮನುಷ್ಯ ಇಷ್ಟು ತನ್ನನ್ನು ಇಷ್ಟು ಎಚ್ಚರಿಕೆಯೊಳಗೆ ಇಟ್ಕೋಬೇಕಲ್ಲ. ಅಂದ್ರೆ ನನಗೆ ಎಲ್ಲಿಂದ ಮೆಸೇಜ್ ಬರಾಕತ್ತೈತಿ ಅದ್ರ ಮೇಲೆ ಕೆಲಸ ಮಾಡ್ಬೇಕು ನಾನು. ಇವಿಲ್ಲ. ಅರೆ ವಾ, ದೇಖೋ. ನೆಗೆಟಿವ್ ಎನರ್ಜೀಸ್ ಆರ್ ಇನ್ಫ್ಲೂಯೆನ್ಸಸ್ ಮೇ ಬಿ ಅಫೆಕ್ಟಿಂಗ್ ಯುವರ್ ಕರೆಂಟ್ ಸಿಚುವೇಶನ್, ಬಟ್ ಥ್ರೂ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಯು ಕ್ಯಾನ್ ರೀಸ್ಟೋರ್ ಬ್ಯಾಲೆನ್ಸ್ ಆ್ಯಂಡ್ ಹಾರ್ಮನಿ ಇನ್ ಯುವರ್ ಲೈಫ್. ಎಲ್ಲರಿಗೂ ಇಷ್ಟು ಇಂಗ್ಲೀಷ್ ತಿಳಿತೈತಿ. ಎಲ್ಲರೂ ಇದನ್ನು ಬೇರೆದು ಬೇಕಾದಂಥ ಕಾರ್ಡ್ ಅದಲ್ಲ. ಇದ್ರೊಳಗಿನ ಮತ್ತೆ ಯಾವುದಾದ್ರೂ ಬರಬೇಕಾಗಿತ್ತಲ್ಲ ನಿಮಗೆ. ಇದೇ ಯಾಕೆ ಬರಬೇಕಾಗಿತ್ತು ನಿಮಗೆ? ನನಗೆ ಅನಿಸೋ ಮಟ್ಟಿಗೆ ನಿಮಗೆ ಲಘು ದೃಷ್ಟಿನೂ ಆಗ್ತಿರ್ಬೋದು. ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಚಲೋ ತಂಗೆ ಮಾಡ್ತಿರ್ಕ ಅಂತದ್ದು ನನಗೆ ಅನಿಸೋ ಮಟ್ಟಿಗೆ. ಸೊ ಯು ಎಕ್ಸ್ಪೆಕ್ಟ್ ಮೋರ್. ಯಾಕಂದ್ರೆ ನಾನು ಇಷ್ಟು ಬೆಸ್ಟ್ ಕೆಲಸ ಮಾಡೀನಿ, ಬೆಸ್ಟ್ ಕೆಲಸ ಮಾಡೀನಿ, ನನಗೆ ಯಾಕೆ ರಿಸಲ್ಟ್ಸ್ ಬರೋಂಗಿಲ್ಲ, ಜನ ನನ್ನ ಯಾಕೆ ಅಪ್ರಿಷಿಯೇಟ್ ಮಾಡೋಂಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಆದರೆ ಅದಕ್ಕೆ ಆ ವಿಷಯಕ್ಕೆ ಅದು ಕಣ್ಣು ಹತ್ತಿರ್ಬೋದು ನೋಡಿರಿ. ಸೊ ಬ್ಲ್ಯಾಕ್ ಟರ್ಮೋಲಿನ್ ಅಂತಂದು ಏನದ, ಬ್ಲ್ಯಾಕ್ ಕಲರ್ದು ಅಲ್ಲಿ ಐತದ. ಆ್ಯಕ್ಚುಲಿ ಬ್ಲ್ಯಾಕ್ ಟರ್ಮೋಲಿನದ್ದು ಇದನ್ನು ಸಿಗುತ್ತೆ, ಬ್ರಾಸ್ಲೆಟ್ ಸಿಗ್ತೈತೆ. ನೀವು ಅದನ್ನು ನೀವು ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದಕ್ಕೆ ನಾನು ಹೇಳಿದೆ ನಿಮಗೆ ಉಪ್ಪಿನ ನೀರಲ್ಲಿ ನೀವು ಸ್ನಾನ ಮಾಡಿರಿ ಅಂತಂದು ಹೇಳಿ. ಅರೆ ವಾ. ಅಗೇನ್ ಕಾರ್ಮಿಕ್ ಡೆಟ್ಸ್. ಡಿಸ್ಪೈಟ್ ಯುವರ್ ಗುಡ್ ಡೀಡ್ಸ್ ಯು ಗೆಟ್ ಸಫರಿಂಗ್ಸ್ ಆ್ಯಂಡ್ ಬ್ಯಾಡ್ ಲಕ್. ಇಟ್ ಈಸ್ ಬಿಕಾಸ್ ಯು ಆರ್ ಸ್ಟಿಲ್ ಪೇಯಿಂಗ್ ಫಾರ್ ದ ಪಾಸ್ಟ್ ಲೈಫ್ ಕರ್ಮಾಸ್. ಪಾಸ್ಟ್ ಲೈಫ್ ಕರ್ಮ ನಿಮ್ದೆಲ್ಲ ಕ್ಲೀನ್ ಆಗಬೇಕು ಅಂತಂತಂದ್ರೆ ಮಂತ್ರ ಮಾಡಿರಿ. ಗುರುಗಳು ಯಾರಾದರೂ ನಿಮಗೆ ಏನಾರು ಮಂತ್ರ ಕೊಟ್ಟಿದ್ರೆ ಮಂತ್ರ ಮಾಡಿ. ಮಂತ್ರ ಎದಕ್ಕೆ ಮಾಡೋದು ಗೊತ್ತೇನ? ನಾವು ನಮ್ಮ ಕಾರ್ಮಿಕ್ ಅಂದರೆ ಬಂದಂಥ ನಮ್ಮ ಅಕ್ಯುಮುಲೇಟೆಡ್ ಅಥವಾ ಸಂಚಿತ ಕರ್ಮ ಏನದಾವಲ್ಲ ಆ ಕರ್ಮ ಕಳೆಯೋಕನ ನಾವು ಮಾಡೋದು ಅದನ್ನು ಮಂತ್ರ.
ಅದಕ್ಕೆ ಮತ್ತೊಂದು ಏನು ದಾರಿ ಇಲ್ಲ, ಅದ್ರ ಸಲಕ್ಕೆ ಮಾಡೋದು. ನಿಮ್ಗೆ ಒಂದು ಇವಿಲ್ಲ ಇದ್ದದ ಒಂದು ಸ್ಟೋನ್ ಒಂದು ಸಿಗ್ತಲ್ಲ, ಅದು ಬ್ಲ್ಯಾಕ್ ಬ್ಲೂ ಕಲರ್ದ ಹಿಂಗೆ ಅಂಥದನ್ನರೇ ನಿಮ್ಮ ಹತ್ರ ಇಟ್ಕೊಳತ್ ಬರ್ರಿ. ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ, ಆಫೀಸ್ನಾಗ ಕೆಲಸ ಮಾಡ್ತಿದ್ರೆ ಅದನ್ನಲ್ಲಿ ಟೇಬಲ್ ಮೇಲೆ ಅಲ್ಲಿ ಇಡುತ್ತೆ ಬರ್ರಿ, ಅಥವಾ ಗಾಡಿಗೆಲ್ಲರ ತೂಗು ಹಾಕುತ್ತೆ ಬರ್ರಿ. ಜನರ ದೃಷ್ಟಿ ಅದರ ಮೇಲೆ ಹೋಗ್ತೈತಿ, ನಿಮ್ಮ ಮೇಲೆ ಬಿಡ್ಬಿಡುತ್ತೆ, ಅಲ್ಲಿ ಹೋಗ್ತದೆ ಅದು ಅದನ್ನು ಅಬ್ಸಾರ್ಬ್ ಮಾಡ್ಕೋತೈತೆ. ಸೊ ನಿಮ್ಮ ಕಾರ್ಮಿಕ್ ಡೆಟ್ಸ್ ಅದಾವಲ್ಲ, ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊಳಕ್ಕೆ ಎಷ್ಟೊತ್ತಿದ್ರು ನೀವು ಮಂತ್ರ ಮಾಡಲೇಬೇಕು. ಮಂತ್ರ ಮಾಡಿರಿ ನೀವು. ಓಕೆ, ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಜೇಡ್ ಚೂಸ್ ಮಾಡಿದ್ರಿ ಅವರಿಗೆ ಏನೇಗೆ ಬರ್ತಾಯಿದೆ ರೀಡಿಂಗ್ ಅಂತ ನೋಡೋಣ. ಓಕೆ, ಜೇಡ್ ಕ್ರಿಸ್ಟಲ್ ಐತಲ್ಲ, ಅದನ್ನು ನೀವು ಫಿಸಿಕಲ್ ಹೀಲಿಂಗ್ ಸಲುವಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಒಂಥರ ಕೂಲಿಂಗ್ ಇಫೆಕ್ಟ್ ಕೊಡ್ತೈತಿ, ಕಾಮಿಂಗ್ ಎಫೆಕ್ಟ್ ಕೊಡ್ತೈತಿ, ಆಮೇಲೆ ಪ್ರಾಸ್ಪರಿಟಿ ಇನ್ಕ್ರೀಸ್ ಮಾಡ್ತೈತಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ಅದಕ್ಕೆ ಕೆಲಸ ಮಾಡ್ತೈತೆ. ಗ್ರೀನ್ ಕಲರ್ ಅಲ್ಲ ಅಂದ್ರೆ ಮರ್ಕ್ಯುರಿ ತೋರಿಸ್ತೈತೆ, ಮರ್ಕ್ಯುರಿ ಗವರ್ನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. This is a lover's card. Okay. Okay. We'll take one more card for this. Yes. King of Cups. ಸೊ ಯಾರೆಲ್ಲ ತಾವು ಜೇಡ್ ಚೂಸ್ ಮಾಡ್ಕೊಂಡಿದ್ರಲ್ಲ ಅವ್ರಿಗಾಗಿ ಇದೇನು ರೀಡಿಂಗ್ ಬರ್ತಾಯಿದೆ ಅಂದ್ರೆ, ಮೊದಲು ಬಾಟಮ್ ಆಫ್ ದ ಡೆಕ್ ನೋಡೋಣ. ಕಿಂಗ್ ಆಫ್ ಕಪ್ಸ್, ಆಮೇಲೆ ಏನಿದೆ, ವಾವ್, 9 ಆಫ್ ಪೆಂಟಕಲ್ಸ್, ಆಮೇಲೆ ಡೆತ್ ಇದೆ. ಸೊ ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್. ಇದು ನಿಮ್ಮ ಕರಿಯರ್ ನಿಮಗೆ ಸಾಕಾಗುವಷ್ಟು ದುಡ್ಡು ಕೊಟ್ಟು ಹೋಗುವಂಥದ್ದು, ಅಥವಾ ನೀವು ಜೀವನದಲ್ಲಿ ಏನೆಲ್ಲ ಬೇಕು ನನಗೆ ಅಂತ ಅನ್ನೋವಂಥದ್ದನ್ನು ಕೆಲವರು ಜಾಸ್ತಿ ಆಸೆ ಪಡ್ತಿರ್ತಾರೆ. ಅಂಥದಕ್ಕೆ ಏನೆಲ್ಲ ಬೇಕು ಅನ್ನೋವಂಥದ್ದೆಲ್ಲ ನಿಮ್ಗೆ ಈ ಕರಿಯರ್ದೊಳಗೆ ನೀವು ಸಿಗುವಂಥದ್ದು. ಆದರೆ ಮೊದಲಿಗೆ ಏನೈತೆ ನೋಡ್ರಿ, ಮೊದಲಿಗೆ ಏನೈತೆ ಅಂದರೆ ಕಿಂಗ್ ಆಫ್ ಕಪ್ಸ್. ನೀವು ಕಿಂಗ್ ಆಫ್ ಕಪ್ಸ್ ಅದೀರಿ, ಆದರೆ ನೀವು ಆ ಥರ ಬಿಹೇವ್ ಮಾಡೋಂಗಿಲ್ಲ. ಕಿಂಗ್ ಆಫ್ ಕಪ್ಸ್ ಏನು ತೋರಿಸುತ್ತೆ ನೋಡ್ರಿ, ಇಮೋಷ್ನಲ್ ಮ್ಯಾಚುರಿಟಿ, ಒಂಥರ ಮೆಂಟಲ್ ಮ್ಯಾಚುರಿಟಿ. ಆಮೇಲೆ ಈ ಮನುಷ್ಯ ಹೆಂಗಂತಂದ್ರೆ ವಿಷಯಗಳ್ನ ಅಬ್ಸರ್ವ್ ಮಾಡಿ ವಿಷಯಗಳ್ನ ಅಬ್ಸರ್ವ್ ಮಾಡ್ತಾನೆ. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಕಿಂಗ್ ಆಫ್ ಕಪ್ಸ್, ಸೊ ವೆರಿ ಬ್ಯೂಟಿಫುಲ್ ಕಾರ್ಡ್ ಫಾರ್ ಅ ಲಕ್ಸುರಿ ಇನ್ ಲೈಫ್, ಲವ್ ಇನ್ ಲೈಫ್. ಆಮೇಲೆ ದಿಸ್ ಪರ್ಸನ್ ಈಸ್ ಸ್ಪಿರಿಚುವಲ್ ಆಲ್ಸೋ ಆ್ಯಂಡ್ ಈಸ್ ವೆರಿ ಡಿಪ್ಲೊಮ್ಯಾಟಿಕ್, ವೆರಿ ಲವಬಲ್, ವೆರಿ ಕೇರಿಂಗ್, ವೆರಿ ಫ್ರೆಂಡ್ಲಿ. ಅವ್ನು ಗೊತ್ತೈತಿ ಬಾಂಡಿಂಗ್ ಹೆಂಗೆ ಮಾಡಬೇಕು ಅಂತಂದು ಹೇಳಿ. ಆಮೇಲೆ ಈ ಮನುಷ್ಯ ಇಷ್ಟು ಈ ಕಾರ್ಡ್ ನೋಡಿದ್ರೆ ಏನು ಹೇಳ್ಬೋದು ಅಂತಂತಂದ್ರೆ, ನೀವು ಬರೀ ತನಗೆ ತಿಳಿದಂಗದನ್ನು ಅಷ್ಟೇ ಹೇಳಂಗಿಲ್ಲ ಕಿಂಗ್. ಅವ್ರು ಹೆಂಗೆ ಅಂತಂದ್ರೆ ತನ್ನನ್ನು ತಾನು ಮತ್ತೊಬ್ಬರ ಜಾಗದಾಗ ಇಟ್ಕೊಂಡು ನೋಡ್ತಾನೆ ಆ ಮನುಷ್ಯ. ಅವಾಗ ಅವಾಗ ಅನಿಸುತ್ತೆ, ಇದು ಈ ಥರ ಇರ್ಬೋದಲ್ಲ, ಅಂದರೆ ನಾನೇ ಆ ಜಾಗದಾಗ ಇದ್ಕೊಂಡು ನೋಡ್ತೇನೆ, ನನಗಿಷ್ಟು ಪೇನ್ ಆಗ್ತೈತೆ ಅಂದ್ರೆ ಆ ವ್ಯಕ್ತಿಗೂ ಇಷ್ಟು ಪೇನ್ ಆಗ್ತಿರ್ಬೋದಲ್ಲ ಅಂತಂದು ಹೇಳಿ. ಅಂದರೆ ಮತ್ತೊಬ್ಬರ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಂಥ ವ್ಯಕ್ತಿತ್ವ ಈ ಮನುಷ್ಯಂದು. ಆದರೆ ಸ್ಯಾಡ್ಲಿ ಅಂತಂದ್ರೆ ನಿಮ್ಮಲ್ಲಿ ಹಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೇನೈತಿ, ಅದು ಇಮೋಷ್ನಲ್ಲು, ಇದು ಇಮೋಷ್ನಲ್. ಇದು ಹೆಂಗೈತಿ ಇಮೋಷ್ನಲ್ ಕಪ್ ಅಂತಂತಂದ್ರೆ ಇಮೋಷ್ನಲ್ ಡಿಪೆಂಡೆನ್ಸಿ. ಇದು ಒಂಥರ ಡೆವಿಲ್ ಕಾರ್ಡ್ ಇದ್ದಂಗೆ. ಎದಕ್ಕಂತಂದ್ರೆ ಪ್ರತಿಯೊಂದರ ಬದಲಾಗಿ ಡ್ರೀಮಿಂಗ್ ಮಾಡೋದು. ಅದಿನ್ನೂ ಹಿಂಗೆ ಶುರು ಆಗಿರ್ತೈತಿ, ಅದನ್ನು ಹಂಗೆ ಎಳೆದು ಅದನ್ನು ದಂಡಿಗೆ ಹಚ್ಚಿ ಅದರ ಬದಲಾಗಿ ಒಂದು ಡ್ರೀಮ್ ತಯಾರು ಮಾಡ್ಬಿಡೋದು, ಹಿಂಗೆ ಆಕೈತಿ ಅಂತ. ಅಂದರೆ ಯಾವ ಥರದ ರಿಲೇಷನ್ಸಿಗೆ ಪ್ರತಿಯೊಂದಕ್ಕೂ ಒಂದೊಂದು ಕೆಟಗರಿ ಅಂತ ಇರ್ತೈತಿ. ಇವ್ರು ಈ ಏಜಿಗೆ ಎಷ್ಟು, ಈ ಏಜಿಗೆ ಎಷ್ಟು, ನಿಮ್ದೇನು ಹಂಗಲ್ಲ. ನೀವು ಒಮ್ಮೆ ಶುರು ಮಾಡಿದರೆ ಒಮ್ಮೆ ಶುರು ಅಂದರೆ ಒಂಥರ ಇಮೋಷ್ನಲ್ ಲ್ಯಾಗಿಂಗ್ ಅಂತ. ಒಟ್ಟು ಯಾರಾದರೂ ನಿಮಗೆ ಬೇಕು,
ನೀವು ಎಷ್ಟು ನಿಮ್ಮ ಕಡೆಯಿಂದ ನೀವೆಷ್ಟು ಅದಕ್ಕೆ ಎನರ್ಜಿ ಹಾಕ್ತಿರೋ, ಅದಕ್ಕೆ ಎಷ್ಟು ಟೈಮ್ ಕೊಡ್ತಿರೋ ಜನನೂ ಅಷ್ಟೇ ಕೊಡಬೇಕು. ಅಥವಾ ಇಲ್ಲ ಅಂತಂತಂದ್ರೆ ನೀವು ಮುಂದೆ ಬಿದ್ದು ನೀವೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ನೀವಾಗೇನೆ ಎಲ್ಲ ಮಾಡೋದು, ಅವ್ರಿಗೆ ಏನು ಬೇಕು ಅಂತಂದು ಹೇಳಿ ಕೇಳೋಂಗಿಲ್ಲ. ಅಂದ್ರೆ ಹೋಗಿ ಇಮೋಷ್ನಲಿ ಹೋಗಿ ತಗ್ಲಾಕೊಳ್ಳೋದು ಅವ್ರಿಗೆ ಒಟ್ಟು. ಅದು ಲವರ್ಸ್ ಕಾರ್ಡ್ ಏನು ತೋರಿಸುತ್ತೆ ನೋಡ್ರಿ, ಇದು ಲವರ್ಸ್ ಕಾರ್ಡ್. ನೀವು ಪಾರ್ಟ್ನರ್ಶಿಪ್ಪಿಗೂ ಚಲೋ ಅದಿರಿ, ಯು ಆರ್ ವೆರಿ ಇಂಟೆಲಿಜೆಂಟ್. ನೀವು ಕರಿಯರ್ದಾಗೂ ಚಲೋ ಮಾಡ್ಬೋದು, ನಿಮ್ಮ ಲವ್ ಲೈಫೂ ಚಲೋ ಆಗ್ಬೋದು. ಆದರೆ ಹೆಂಗೆ ಅಂತಂದ್ರೆ ನಿಮ್ಮ ಜೀವನದೊಳಗೆ ಯಾರಾದರೂ ಬಂದರೆ ಅದು ಒಂಥರ ಕಾರ್ಮಿಕ್ ಡೆಟ್ ಮುಗ್ಸಕ್ಕೆ ಬಂದಾರ ಅಂತ ತಿಳ್ಕೊಬೇಕು ನೀವು ಅದನ್ನು. ಅದರಿಂದ ನೀವು ಪಾಠ ಕಲಿಬೇಕು. ನೀವು ಪಾಠ ಕಲಿಯಕ್ಕೆ ಒಲ್ಲೆ ಅಂತೀರಿ. ನೀವು ಎಲ್ಲಿವರೆಗೂ ಪಾಠ ಕಲಿಯಂಗಿಲ್ಲೋ ಅಲ್ಲಿವರೆಗೂ 9 ಆಫ್ ವಾಂಡ್ಸ್ ಸ್ಥಿತಿ ನಿಮ್ಮದು ಇದ್ದೇ ಇರೋದು. ಜೀವನನ ಜೀವನನ ಬರೀ ಸೆಲೆಬ್ರೇಟ್ ಮಾಡೋಕ್ಕಂತನ ಬರಂಗಿಲ್ಲ. ಬರೀ ಲೈಫ್ ಜೀವನದೊಳಗೆ ಬರೀ ಸೆಲೆಬ್ರೇಷನ್ ಅಂತಲೇ ಇರೋಂಗಿಲ್ಲ. ಸೀರಿಯಸ್ ವಿಷಯಗಳನ್ನು ಅಂತಿರ್ತಾವೆ. ನಿಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ನೀವು ಹೆಂಗಂತಂದ್ರೆ ಯಾರಿಗಾರ ಪ್ರಪೋಸ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಒಂದು ಇಮೋಷ್ನಲಿ ನಾಟ್ ಬ್ಯಾಲೆನ್ಸ್ಡ್ ಪಕ್ಕ. ಆಮೇಲೆ ಹೆಂಗಂತಂದ್ರೆ ಅದ್ರ ಬದಲಾಗಿ ಕನಸು ಕಾಣೋದು, ಕನಸು ಕಾಣಿ ಅವ್ರಿಗೆ ಹೋಗಿ ಕೇಳೋದು, ನೀನು ಮದುವೆ ಮಾಡ್ಕೋತೀವೋ ಇಲ್ಲೋ ಈಗ ಸದ್ಯ ಹೇಳೇ ಬಿಡ್ನಿ, ನೀ ಹೇಳಿದೆ ಅಂತ ನಂಗಿಲ್ಲ ಅಂದ್ರೆ ನಾನು ಹೋಗೇ ಬಿಡ್ತೇನೆ ಅಂತ. ಹಿಂಗೆ ಅಂದರೆ ಎಲ್ಲದಕ್ಕೂ ಗಡಿಬಿಡಿ ಅಂದ್ರೆ ಬೇಜವಾಬ್ದಾರಿತನ ಅಂತ ತೋರಿಸ್ತೈತೆ. ಯಾವ ವಿಷಯ ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ. ಈಗ ನೋಡಿರಿ, ಫಸ್ಟಿಗೆ 9 ಆಫ್ ವಾಂಡ್ಸ್ ಬಂದೈತೆ, ಆಮೇಲೆ 3 ಆಫ್ ವಾಂಡ್ಸ್ ಬಂದೈತೆ. 3 ಅಂತಂದ್ರೆ ದಿಸ್ ಇಸ್ ಅ ಜುಪಿಟರ್ ಎನರ್ಜಿ, ಜುಪಿಟೇರಿಯನ್ ಎನರ್ಜಿ. ಅದು 9 ಅಂದ್ರೆ ಮಾರ್ಸ್. ನನಗನ್ಸಿದ ಮಟ್ಟಿಗೆ ನಿಮ್ಗೆ ಸ್ವಲ್ಪ ಏನಾದರೂ ಕೆಲಸ ಮಾಡಿದ ಕೂಡ ಆಯಾಸ ಅಂತ ಆಗ್ತಿರ್ಬೋದು. ಮತ್ತು ನೀವು ಎಲ್ಲದಿರಲ್ಲ ಬಹುತೇಕಲ್ಲೇ ಒಂಥರ ಅನ್ಹೆಲ್ದಿ ಕಾಂಪಿಟೇಷನ್ನು ಇರ್ಬೋದು ಆಸ್ಪಾಸ್. ನೀವು ಕಾಂಪಿಟೇಷನಿಗೆ ಹೆದರ್ತಿರೇನು, ನಿಮಗೆ ಭಯ ಲಘು ಆಕತಿ. ಅಂದರೆ ಇದರ ಅರ್ಥ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಭಾಳ ಕಡಿಮೆ, ಲಘು ಸ್ಟ್ರೆಸ್ ಆಗ್ತೀರಿ, ಲಘು ಸ್ಟ್ರೆಸ್ನ ಹೋಗ್ತೀರಿ, ಲಘು ಗಾಬರಿ ಆಗೋದು. ಆಮೇಲೆ ಸೆಲ್ಫ್ ಡೌಟ್, ಕಾನ್ಫಿಡೆನ್ಸ್ ಲೆವೆಲ್ ಭಾಳ ಕಡಿಮೆ ಇರ್ತೈತಿ, ವಿಲ್ ಪವರು ಭಾಳ ಕಡಿಮೆ ಐತಿ. ಇವೆಲ್ಲ ಹೆಂಗಂತಂತಂದ್ರೆ ಈ ಥರದ್ದು ಪ್ಯಾಟರ್ನ್ಸ್ ಮೇಲೆ ರಿಪೀಟ್ ಆಗಕತ್ಕೊಳ್ಳಿ ಏನಾಕತ್ತೆ ಗೊತ್ತಾನೆ, ನಮ್ಮ ನರ್ವಸ್ ಸಿಸ್ಟಮ್ ಏನೈತಲ್ಲ ಅದಕ್ಕೆ ಅದು ರೂಢಿಯಾಗಿಬಿಡ್ತೈತೆ. ಅದು ಮುಂದೆ ಹಿಂಗೆ ಬಂತಲ್ಲ ಹೆದರಿ ಬಿಡ್ಬೇಕು ಅಂದ್ರೆ ಅದು ನೀವು ಹೇಳಲಾರ್ದನೂ ಅದು ಕೆಲಸ ಮಾಡ್ತೈತೆ. ಅಂದರೆ ಇದರರ್ಥ ನೀವು ಆ ಥರ ಮಾಡಿ ನಿಮ್ಮ ನರ್ವಸ್ ಸಿಸ್ಟಮ್ ಟಫ್ ಮಾಡಾಕತ್ತೀರ ಅಷ್ಟೇ ನೀವು. ಮತ್ತು ಕೆಲವು ಸರ್ತಿ ಹಿಂಗೂ ಇರ್ಬೋದು, ನೀವೇನ ನನಗನ್ಸಿಬಿಟ್ಟು ಸಿಂಪತಿ ಕಲೆಕ್ಟರ್ಸ್ ಅಂತ ಇರ್ತಾರಲ್ಲ, ಹೌದು ಅಲ್ಲ ಅವರೆಷ್ಟೆಲ್ಲ ಮಾಡಿದರು ಬಟ್ ಆಗ್ತಾ ಇಲ್ಲ ಅಂತಂದೆ ಎಲ್ಲರೂ ಪಾಪ ಅನ್ನಬೇಕು ಅಂತಂದೇಳಿ. ಆದರೆ ನಿಮ್ಮಲ್ಲಿ ಹೆಂಗೈತಿ ಅಂತಂದ್ರೆ ನೀವು ನಿಮ್ಮ ಇಮೋಷನ್ಸ್ ಮೇಲೆ ಸ್ವಲ್ಪ ಹಿಡಿತ ತೊಗೊಂಬರ್ಬೇಕು. ಆ್ಯಕ್ಚುಲಿ ನಿಮ್ಮಲ್ಲಿ ಕಿಂಗ್ ಆಫ್ ಕಪ್ಸದ್ದು 3 ಆಫ್ ವಾಂಡ್ಸದ್ದು ಎನರ್ಜಿ ಐತಿ. ಆ್ಯಕ್ಚುಲಿ ನೀವೇನಾದರೂ ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿದ್ರಿ, ನಿಮ್ಮ ತಲೆ ಮೇಲೆ ಕೆಲಸ ಮಾಡಿದ್ರಿ ಅಂತಂದ್ರೆ ಯು ಆರ್ ಅ ವೆರಿ ಬಿಗ್ ವಿಜನರಿ. ಈ ಮನುಷ್ಯ ಏನು ಮಾಡಾಕತ್ತಾನ, ತನ್ನ ದೂರಿಂದ ನೋಡ್ತಾನೆ, ದೂರಿಂದ ತೋಡಿ ಅದ್ರ ಮೇಲೆ ಕೆಲಸ ಮಾಡ್ತಾನೆ ಇವ. ಇಲ್ಲಿ ಹೆಂಗೈತಿ ಅಂತ ನಿಮಗೆ ದೂರದೃಷ್ಟಿನೇ ಇಲ್ಲ. ಅಂದರೆ ಪ್ಲ್ಯಾನಿಂಗ್ ಮಾಡ್ಬೇಕಂತಂದ್ರೆ ಹೆಂಗಂದ್ರೆ ದೂರ ದೃಷ್ಟಿಕೋನ ಇಟ್ಕೊಂಡನ ಒಂದು ಪ್ಲ್ಯಾನಿಂಗ್ ಮಾಡ್ಬೇಕಲ್ಲ. ದೂರದೃಷ್ಟಿನೇ ಇಲ್ಲ ಅಂತಂತಂದ್ರೆ ಪ್ರಾಬ್ಲಮ್. ನಿಮ್ಮ ಮಾತು ಇಡಕ್ಕೆ ಬರೋಂಗಿಲ್ಲ. ಅಂದ್ರೆ ನಿಮ್ಮ ಶಕ್ತಿ ಆ ಕಡೆ ಈ ಕಡೆ ಸ್ಕಾಟರ್ಡ್ ಆಗಿಬಿಟ್ಟೈತಿ ಒಂಥರ. ಇಲ್ಲ, ಕೆಲವೊಂದಿಷ್ಟು ಜನ ಹೆಂಗಿರ್ತಾರೆ ಗೊತ್ತೈತಿ, ಅವರು ಇಷ್ಟು ಇಮೋಷ್ನಲ್ ಆಗಿರ್ತಾರಲ್ಲ, ಮುಂದಿನವ್ರ ಮನುಷ್ಯ ಟ್ರಿಕ್ಕಿ ಅದಾನಂತ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರು ತಮ್ಮ ಪ್ಲ್ಯಾನ್ಸ್ ಎಲ್ಲ ಹೇಳಿಬಿಡ್ತಿರ್ತಾರೆ. ನಾವು ಹಂಗೆ ಮಾಡೋರತಿ ಹಿಂಗೆ ಮಾಡೋರತಿ ಹೆಂಗಿರ್ತೈತಿ. ಅವಾಗನ ನೀವು ಪಾಸಿಟಿವ್ಲಿ ಮಾತಾಡ್ತಿರ್ತೀರಿ, ಮುಂದಿನ ಅದ್ರ ಬದಲಾಗಿ ಪೂರ್ತಿ ನೆಗೆಟಿವ್ ಇರ್ತಾನೆ. ಅದು ನಿಮ್ಮ ಮೇಲೆ 100% ಇಫೆಕ್ಟ್ ಮಾಡ್ತೈತಿ. ಜಲಸಿ ಇರೋಂಥ ಜನ ಎಷ್ಟು ಜನ ಇರೋಂಗಿಲ್ಲ. ಆಸ್ಪಾಸ್ ಕಾಂಪಿಟೇಷನ್ ಇರೋದಕ್ಕೆ ನೀವೆಲ್ಲ ನಿಮ್ಮ ಪ್ಲ್ಯಾನ್ಸ್ ಮಂದಿ ಹೇಳೋದಕ್ಕೆ ಅದೆಲ್ಲ ಜಲಸಿ ನೇಚರ್ ಜನ ನಿಮ್ಮ ಆಸ್ಪಾಸ್ ಬರೋದಕ್ಕೆ ಅದೆಲ್ಲ ಒಂದಕ್ಕೊಂದು ಕಾಕತಾಳಿ ಅಂತಾರಲ್ಲ, ಹಂಗಾಗಿಬಿಟ್ಟದ. ಸೊ ಹೆಂಗಂತಂದ್ರೆ ನಿಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ಒಂದು ಸ್ವಲ್ಪ ನೀವು ಕೆಲಸ ಮಾಡಬೇಕು. ಲಘುನ ಕಡಿಮೆ ಇದಕ್ಕೆ ಸೆಟ್ಲ್ ಆಗ್ತೀರಿ ಅಂತಂತ ಅನ್ನಿಸ್ತದೆ. ಆತು ಬಿಡಿ, ಇಷ್ಟ ಬಂದ್ರೆ ಆತು, ಇನ್ನೇನು ಮುಂದೆ ಇದನ್ನು ಮಾಡೋದು ಅಂದ್ರೆ ಫೇತ್ ಕಡಿಮೆ ಆಗಿರ್ತೈತಿ. ಸೊ ಹಿಂಗಂತಂದ್ರೆ ಇಲ್ಲಿ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಡ್ರೀಮ್ ಬಿಗ್. ಭಾಳ ದೂರಿಂದ ವಿಚಾರ ಮಾಡಿರಿ, ಒಂದು ಸ್ವಲ್ಪ ಸೀರಿಯಸ್ ಆಗ್ರಿ ನಿಮ್ಮ ಮನಸ್ಸಿನ ಮೇಲೆ ಮತ್ತು ನಿಮ್ಮ ನನಗನ್ಸಿದ ಮಟ್ಟಿಗೆ ನೀವು ಜಿಮ್ಮಿಗೆ ಹೋಗ್ಬೇಕು, ನಿಮ್ಮ ಶರೀರದ ಮೇಲೆ ನೀವು ಕೆಲಸ ಮಾಡಬೇಕು. ಯಾಕಂತಂತಂದ್ರೆ ಒಂದು ಸಂತುಲಿತ ಶರೀರ ಒಂದು ಸಂತುಲಿತ ಮಾನಸಿಕ ಪರಿಸ್ಥಿತಿಯನ್ನು ತಯಾರು ಮಾಡ್ತದೆ. ನೀವು ಫಿಸಿಕಲಿ ವೀಕ್ ಇದ್ರಿ ಅಂತಂದ್ರೆ ಮೆಂಟಲಿ ನೀವು ಅಷ್ಟು
ಆಮ್, ಅಷ್ಟು ಸ್ಟ್ರಾಂಗ್ ಇರುವುದೇ ಇಲ್ಲ. ನೀವು ನೋಡ್ರಿ, ಬೇಕಂದ್ರೆ ಬೇಕಾದಷ್ಟು ಜನರನ್ನು ನೋಡ್ರಿ ನೀವು. ಮೂರನೇದವ್ರು ಯಾರು ಏನಾರು ಹೇಳ್ತಾರೆ, ಆ ಮಾತು ನೀವು ಭಾಳ ಲಘು ಕೇಳ್ತಿರ್ಬೇಕು. ನೀವು ಜನ ಭಾಳ ಏನಾರು ಲಘು ಹೇಳ್ತಾರಲ್ಲ, ಅದಕ್ಕೆ ಭಾಳ ಲಘು ಇನ್ಫ್ಲೂಯೆನ್ಸ್ ಆಗ್ತಿರ್ಬೇಕು ನೀವು. ಅವ್ರು ಮಾಡೋದಕ್ಕೋ ಪಟ್ನ ನಿರ್ಣಯ ತೊಗೊಂಡು ಮಾಡಿಬಿಡೋದು, ಇಮೋಷ್ನಲ್ ಆಗೋದು. ಮೊದಲು ವಿಚಾರ ಮಾಡಬೇಕು. ಮುಂದಿನ ಮನುಷ್ಯ ಹೇಳಿದ ಹೋಗಿದಷ್ಟು ಎನರ್ಜಿ, ಅವನದು ಎನರ್ಜಿ 80% ಐತೆ, ನನ್ನ ಎನರ್ಜಿ ಎಷ್ಟೈತಿ, ನನ್ನ ಎನರ್ಜಿ 30% ಐತೆ. 80ಗೆ 30ಗೆ ಇನ್ ಬಿಟ್ವೀನ್ ಎಷ್ಟು ಗ್ಯಾಪ್ ಐತಿ, ನಾನು ಆ ಕೆಲಸ ಮಾಡಬಲ್ಲ ಅಥವಾ ಏನೋ ಅಂತಂದೇಳಿ ವಿಚಾರ ಮಾಡೋದು ಬರ್ರಿ. ಮತ್ತು ಇನ್ಮೇಲೆ ನಿಮ್ಮ ಪ್ಲ್ಯಾನ್ಸ್ ನೀವು ಯಾರಿಗೂ ಬಿಟ್ಟು ಕೊಡೋಕೆ ಹೋಗ್ಬೇಡ್ರಿ. ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಮಾಡ್ಬೇಕಂತಂದ್ರೆ ಮನುಷ್ಯನ ಮಾನಸಿಕ ಪರಿಸ್ಥಿತಿ ಹೆಂಗಿರ್ಬೇಕಂದ್ರೆ, ಹಾರ್ ಭೀ ಉತ್ನಾ ಹಿ ಜೀತ್ ಭೀ ಉತ್ನಾ ಹಿ. ಎರಡರಾಗ ಒಂದೇ ಆಗಬೇಕಲ್ಲ, ಸೋಲ್ಬೋದು ಅಥವಾ ಗೆಲ್ಲಬಹುದು. ಎರಡನ್ನೂ ಸಮನಾಗಿ ತೊಗೊಳ್ಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇರಬೇಕು, ಆ ಥರದ ಎನರ್ಜಿ. ಎಸ್, ರೈಡ್ ದ ಸ್ಟೋರ್ಮ್, ಲೆಟ್ ಕೇಯೋಸ್ ಆ್ಯಂಡ್ ಟರ್ಬುಲೆನ್ಸ್ ಕ್ಲೆನ್ಸ್ ಯುವರ್ ಸ್ಪಿರಿಟ್, ಪರ್ಜ್, ಪ್ಯೂರಿಫೈ ಆ್ಯಂಡ್ ರಿಫೈನ್. ನೋಡಿರಿ ಎಷ್ಟು ಕರೆಕ್ಟ್ ಬಂದೈತಿ ಅಂತಂತ ಹೇಳಿ. ಒಂಥರ ಇಮೋಷ್ನಲ್ ಸ್ಟೋರ್ಮ್ ಇದು ನಿಮಗೆ, ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಸಿ ಡಿಫೆನ್ಸಿವ್, ಅನ್ಸೀನ್ ರೆಸಿಸ್ಟೆನ್ಸ್ ಟು ಅನ್ರಿಸಾಲ್ವ್ಡ್ ಇಶ್ಯೂಸ್, ಎಕ್ಸ್ಪ್ಲೋರ್ ವಿತ್ ದ ಕ್ಯೂರಿಯಾಸಿಟಿ. ಮನುಷ್ಯಾಗ ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿ ಇತ್ತು ಅಂತಂತಂದ್ರೆ ರಿಫ್ಲೆಕ್ಷನ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಗ್ರೋತ್. ನೀವು ನಿಮ್ಮ ಗ್ರೋತ್ ಕಡೆ ನೀವು ನಿಮ್ಮ ಇಮೋಷ್ನಲ್ ಲೈಫ್ ಬಿಟ್ಬಿಡ್ರಿ. ನಿಮಗೆ ಇಮೋಷ್ನಲ್ ಲೈಫ್ದೊಳಗೆ ನೀವು ಭಾಳ ಲಘು ಇಮೋಷ್ನಲ್ ಆಗಿ ಎಲ್ಲ ಬಿಟ್ಕೊಟ್ಬಿಡ್ತೀರಿ. ಭಾಳ ಲಘು ಹಚ್ಕೊತೀರಿ, ಮಂದಿನ ಎಲ್ಲ ನಿಮ್ಮ ಪ್ಲ್ಯಾನ್ಸ್ ಹೇಳ್ತೀರಿ, ಅಲ್ಲಿ ನಿಮಗೆ ಗ್ರೋತನೇ ಇಲ್ಲ. ಅದಕ್ಕೆ ನಿಮ್ಮಷ್ಟಕ್ಕೆ ನೀವೇ ಲಿಮಿಟೆಡ್ ಮಾಡ್ಕೋರಿ, ನಿಮ್ಮಷ್ಟಕ್ಕೆ ನೀವೇ ಬ್ಯಾರಿಯರ್ಸ್ ಹಾಕೋರಿ. ನಾ ಇಷ್ಟೇ ಜನರನ್ನ ಒಳಗೆ ಬಿಟ್ಕೋಬೋದು, ನಾ ಜನರಿಗಾಗಿ ಇಷ್ಟೇ ಮಾಡ್ಬೋದು ಅಂತಂದು ಹೇಳಿ ನೀವು ಅದನ್ನು ಮಾಡಾಕತ್ತಿಲ್ಲ. ನೀವು ಮಾಡಿರಿ ಅದನ್ನು. ಮನುಷ್ಯ ಡಿಫೆನ್ಸಿವ್ ಆಗ ಕಲಿಬೇಕು. ನನ್ನ ಸಲುವಾಗಿ ಒಂದು ಜಾಗ ಕ್ರಿಯೇಟ್ ಮಾಡ್ಕೋತೇನೆ ಅಂತಂತ ಅನ್ನುವಂಥ ಮಾನಸಿಕ ಹಂಬಲ ಇರಬೇಕು ಮನುಷ್ಯಾಗ. ನೀವು ನೋಡ್ರಿ, ನೀವು ಅದನ್ನು ಮಾಡಿದ್ದೇ ಆತಂತಂದ್ರೆ ನಿಮ್ಮ ವಿಜನ್ದೊಳಗೂ ಒಂದು ಕ್ಲಾರಿಟಿ ಬರ್ತೈತೆ. ಕುಚ್ ಬಡಾ ಸೋಚೋ, ಮೊದಲೇ ಮಾತು छोटा मत सोचो, कुछ तो बड़ा सोचो और उस पर काम करो. Battery is depleting. Yes, VCS circle, pattern of relationship issues, bad habits, no win situation. ಇದು ನಾ ಹೇಳಿದಲ್ಲ, ನೀವು ಒಂದು ಕಾಂಪಿಟೇಟಿವ್ ಸರ್ಕಲ್ ಇರ್ಬೋದು, ಜಲಸಿ ಇರುವಂಥ ನೇಚರ್ದಂಥ ಸರ್ಕಲ್ದಾಗಿದ್ದು ನೀವು ಇರ್ಬೋದು. ನಿಮಗೆ ಹೆಂಗಿರ್ತೈತಿ ಅಂತಂದರೆ ಇದು ಬ್ಯಾಡ್ ಹ್ಯಾಬಿಟ್ಸ್ ಇಶ್ಯೂಸ್. ಬ್ಯಾಡ್ ಹ್ಯಾಬಿಟ್ಸ್ ಅಂತಂತಂದ್ರೆ ನೀವು ಭಾಳ ಲಘು ಇಮೋಷ್ನಲ್ ಆಗ್ತೀರಿ. ಹ್ಯಾಬಿಟ್ಸ್ ಅಂತಂತಂದ್ರೆ ಏನಾದರೂ ಮಾಡಲೇಬೇಕು ಅಂತಂತಲ್ಲ, ಆ ಥರದ ಕಂಪನಿಯೊಳಗೆ ಅದೀರಿ ನೀವು. ಆ ವಿಷವರ್ತುಲದಿಂದ ಹೊರಗೆ ಬನ್ನಿ ಅಂತ ಹೇಳಾಕತ್ತೈತಿ. ಅದಕ್ಕೆ ನೀವು ಗೆಲ್ಲಂಗಿಲ್ಲ. ನೋ ವಿನ್ ಸಿಚುವೇಶನ್. ಎಷ್ಟು ಕರೆಕ್ಟ್ ಬಂತು ನೋಡೋದು ಕಾರ್ಡ್. ನನ್ನ ಬ್ಯಾಟ್ರಿ ಡೌನ್ ಆಗತ್ತೆ. ಎಸ್, ಹೀಲರ್. ಯು ವೇರ್ a light worker in precious life, and in current life you are born with the natural healing energies. use it for the benefit of society. ನೋಡ್ರಿ, ಮೊದಲು ನೀವು ನಿಮ್ಮ ಮೇಲೆ ಕೆಲಸ ಮಾಡ್ಕೊರಿ, ಆಮೇಲೆ ನೀವು ಸೊಸೈಟಿ ಮೇಲೆ ಕೆಲಸ ಮಾಡಿರಿ. ಇದು ಎಲ್ಲೋ ಇಮೋಷ್ನಲಿ ಸ್ವಲ್ಪ ಏನೋ ಇದೇನು ಈ ಥರ ಇದೊಂದು ಏನು ಡ್ರಾಬ್ಯಾಕ್ ಐತಲ್ಲ, ನೀವು ಆದಷ್ಟು ಅದರಿಂದ ಹೊರಗೆ ಬರೋಕೆ ನೋಡ್ರಿ. ನೀವು ಆಮೇಲೆ ನೀವು ಒಂದು ದಂಡಿ ಸೇರಿದ ಮೇಲೆ ನೀವು ಸೊಸೈಟಿಗೆ ಹೆಲ್ಪ್ ಮಾಡ್ಬೋದು. ಎಷ್ಟೋ ಜನರಿಗೆ ನೀವು ಹೆಲ್ಪ್ ಮಾಡುವಷ್ಟು ಕೆಪಾಸಿಟಿ ಐತಿ. ಯಾಕೆ ಗೊತ್ತಾ? ಇದು ಜುಪಿಟೇರಿಯನ್ ಎನರ್ಜಿ. ಜುಪಿಟರ್ ಅಂತಂದ್ರೆ ಏನೋ ಮಂದಿಗೆ ಲೆಕ್ಚರ್ ಕೊಡ್ತಾರೆ, ಮಂದಿ ಕೌನ್ಸಿಲರ್, ಒಳ್ಳೆ ಕೌನ್ಸಿಲರ್ ಆಗ್ಬೋದು ನೀವು. ಆ ಥರ ಕೆಲಸ ಮಾಡ್ಬೋದು. ಯಾಕಂದ್ರೆ ನೋಡಿರಿ, ನೀವು ಇಮೋಷ್ನಲ್ ಅದಿರಿ ಅಂತಂದ್ರೆ ಬಹುತೇಕ ನನಗೆ ಅನಿಸಿ ಮಟ್ಟಿಗೆ ಕರ್ಕ ರಾಶಿಯೊಳಗೆ ಗುರು ಇರ್ಬೋದು ನಿಮಗೆ. ಗುರು ಅಂತಂದ್ರೆ ಜೀವಕಾರಕಲ್ಲ. ಸೊ ಭಾಳ ಲಘು ಅವರು ಸೆನ್ಸಿಟಿವ್ ಇರ್ತಾರೆ, ಭಾಳ ಲಘು ಅವ್ರ ಮಂದಿಯಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ ಥರದ ವಿಷಯಗಳು ನಿಮ್ಮ ಆಸ್ಪಾಸ್ ಆಗ್ತಿರ್ಬೋದು. ಇಲ್ಲಿ ಜುಪಿಟೇರಿಯನ್ ಎನರ್ಜಿ ನಿಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೈತಿ. ಸೋಲ್ಮೇಟ್. ಪಾಸ್ಟ್ ಆಬ್ಸ್ಟಕಲ್ಸ್ ಆರ್ ಚಾಲೆಂಜಸ್ ಮೇ ಹ್ಯಾವ್ ಸೆಪರೇಟೆಡ್ ಯು ಫ್ರಾಮ್ ಯುವರ್ ಸೋಲ್ಮೇಟ್ಸ್ ಇನ್ ಪ್ರೀವಿಯಸ್ ಲೈಫ್ಸ್, ಬಟ್ ಡಿವೈನ್ ಇಂಟರ್ವೆನ್ಷನ್ ಹ್ಯಾಸ್ ಬ್ರಾಟ್ ಯು ಟುಗೆದರ್ ಇಟ್ ಅಗೇನ್ ಇನ್ ದಿಸ್ ಲೈಫ್ ಟೈಮ್. ನೋಡಿರಿ, ನಾ ಏನು ಹೇಳಿದ್ದೀನಿ, ನೀವು ಇಮೋಷ್ನಲಿ ಭಾಳ ಲಘು ಏನಂತಾರೆ ಅದಕ್ಕೆ, ಭಾಳ ಲಘು ಇಮೋಷ್ನಲ್ ಆಗ್ತೀರಿ ನೀವು ಯಾವುದೇ ರಿಲೇಷನ್ಶಿಪ್ದೊಳಗೆ.
ಯಾಕಂತಂತಂದ್ರೆ ನೀವು ಪಾಸ್ಟ್ ಲೈಫ್ದೊಳಗೆ ನಿಮ್ಗೆ ಅಂಥದ್ದಾಗೈತಿ, ನೀವು ಸಪ್ರೇಟ್ ಆಗಿರಿ, ನಿಮಗೊಬ್ಬ ಒಳ್ಳೆಯ ಸೋಲ್ಮೇಟ್ ನಿಮಗೆ ಸಿಕ್ಕೇ ಸಿಗ್ತಾನೆ. ಬಟ್ ಮೆಂಟಲಿ ಮತ್ತು ಇಮೋಷ್ನಲಿ ನೀವು ಬ್ಯಾಲೆನ್ಸ್ಡ್ ಆಗಾಕ ಕಲೀರಿ. ಓಕೆ, ಥ್ಯಾಂಕ್ ಯು. ಐ ಹೋಪ್ ಈ ರೀಡಿಂಗ್ಸ್ ಎಲ್ಲ ತಮಗೆ ಇಷ್ಟ ಆಗಿರ್ಬೋದು. ತಾವು ಏನಾದರೂ ಇದ್ರ ಮೇಲೆ ಕೆಲಸ ಮಾಡಿ ಕಾರ್ಮಿಕ್ ನಾಟ್ಸ್ ಡಿಸಾಲ್ವ್ ಮಾಡ್ಕೊಳಕ್ಕೆ ನೋಡ್ತೀರಿ ಅಂತ ನಾನು ಅಂದ್ಕೊಂಡೀನಿ. ಹಾಗಿದ್ರೆ ನನ್ನ ವಿಡಿಯೋ ಲೈಕ್ ಮಾಡಿರಿ, ನನಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.